So good evening everyone, this is Basavaraj, ನಾನು ನಿಮ್ಮ biology master teacher. This is Basavaraj. If you're able to see me, if you're live, let's check if you're live. If you're able to see me, ನೀವು ನನ್ನ ನೋಡ್ತಿದ್ರೆ, ನಾನು ಕಾಣ್ತಾ ಇದ್ದೀನಿ ಅಂದ್ರೆ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದ್ರೆ ನಿಮಗೆ thumbs up in the chat. Thumbs up in the chat if you're able to see me and hear me. So ಕೇವಲ 2 ನಿಮಿಷ ವೇಟ್ ಮಾಡದ so that everyone joins the class. Now ನಾ ಈ ಚಾನೆಲ್ ಬಗ್ಗೆ ಮತ್ತೆ awareness create ಮಾಡದ ಈ ಚಾನೆಲ್ ಬಗ್ಗೆ what is the need of this channel, what is importance of this channel. ಲಾಸ್ಟ್ ಕ್ಲಾಸ್ ನಿಮ್ಗೆ ಮೆನ್ಷನ್ ಮಾಡಿದ್ದೆ at Deeksha Vedantu 9th and 10th ಈ ಚಾನೆಲ್ ಅಲ್ಲಿ, that is Deeksha Vedantu 9th and 10th ಅಲ್ಲಿ ನಾನು ನಿಮ್ದು ಕಂಪ್ಲೀಟ್ 9th ಮತ್ತೆ 10th ಪ್ರಿಪರೇಷನ್ ಮಾಡಿಸ್ತೀವಿ. ಆಲ್ಸೋ ವಿ ಡು ದ ಫೌಂಡೇಶನ್ ಪ್ರಿಪರೇಷನ್. ನೀವು ಫೌಂಡೇಶನ್ ಇದೆಯಲ್ಲ, ನೀವು ಹೋಗ್ಬಿಟ್ಟು ಮುಂದೆ ಜೈ ಬರಿಬೋದು, ನೀಟ್ ಬರಿಬೋದು, ಆ ಫೌಂಡೇಶನ್ ಇದೆಯಲ್ಲ ಆ ಲೆವೆಲ್ಗೆ ಈಗಿಂದ ನಾನು ನಿಮ್ಗೆ ಪ್ರಿಪರೇಷನ್ ಮಾಡುತ್ತೀವಿ. ಸೊ ದ್ಯಾಟ್ ಇಸ್ ಅಬೌಟ್ ದಿಸ್ ಚಾನೆಲ್. ವಾಟ್ ವಿಲ್ ಬಿ ಡೂಯಿಂಗ್ ಟುಡೇ? ಇವತ್ತು ನಾವು ಏನ್ ಮಾಡ್ತೀವಿ? ಇವತ್ತು ನಾವು ದ ಪಾರ್ಟ್ ಟು ಇದೆಯಲ್ಲ, ಪಾರ್ಟ್ 2 ಆಫ್ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್. ನಾವು ಲಾಸ್ಟ್ ಸ್ಟಾರ್ಟ್ ಮಾಡಿದ್ದೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಈ ಚಾಪ್ಟರ್ ಅಲ್ಲಿ ನಾವು ಏನ್ ಮಾತಾಡ್ತೀವಿ ಅಂತ ಅಂದ್ರೆ, ಈ ಚಾಪ್ಟರ್ ಅಲ್ಲಿ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ಅಸೆಕ್ಷುಯಲ್ ಅಂಡ್ ಸೆಕ್ಷುಯಲ್ ರಿಪ್ರೊಡಕ್ಷನ್. ಲಾಸ್ಟ್ ಕ್ಲಾಸ್ ನಿಮ್ಗೆ ಮೆನ್ಷನ್ ಮಾಡಿದ್ದೆ ವಿ ಫಿನಿಶ್ಡ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್. ಈ ಕ್ಲಾಸ್ ಅಲ್ಲಿ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್. ಲೆಟ್ ಮಿ ನೋ ಇಫ್ ಯು ಆರ್ ಏಬಲ್ ಟು ಸಿ ಮಿ ಅಂಡ್ ಹಿಯರ್ ಮಿ ಇನ್ ದ ಚಾಟ್. ಲೆಟ್ಸ್ ಸಿ. ಚಾಟ್ ಅಲ್ಲಿ ಹೇಳ್ತಾ ಇದ್ದೀರಾ, ಆಗ್ಲೇ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಥಮ್ಸ್ ಅಪ್ ಇನ್ ದ ಚಾಟ್. ಆಬ್ವಿಯಸ್ಲಿ ಕಾಣಿಸ್ತಿಲ್ಲ, ನಾನು ಸ್ಕ್ರೀನ್ ಆಚೆ ಬಂದೀನಿ, ಬಟ್ ಇಫ್ ಯು ಆರ್ ಏಬಲ್ ಟು ಹಿಯರ್ ಮಿ, ಥಮ್ಸ್ ಅಪ್ ಇನ್ ದ ಚಾಟ್. ಇಫ್ ಯು ಆರ್ ಏಬಲ್ ಟು ಸಿ ಮಿ, ಈಗ ಇಫ್ ಯು ಆರ್ ಏಬಲ್ ಟು ಸಿ ಮಿ, ಥಮ್ಸ್ ಅಪ್ ಇನ್ ದ ಚಾಟ್. ಆಸಮ್. ಸ್ಟಾರ್ಟ್ ಮಾಡೋದ ವಿತೌಟ್ ವೇಸ್ಟಿಂಗ್ ಇನ್ ಟೈಮ್. ಟುಡೇ ನಾ ಇವತ್ತು ಪಾರ್ಟ್ 2 ಮಾಡೋದ. ಪಾರ್ಟ್ 2 ಆಫ್ ಯೋರ್ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್. ದಟ್ ಪಾರ್ಟ್ 2 ಆಫ್ ಪ್ಲಾಂಟ್ಸ್. ಐ ನೋ ದಿಸ್ ಇಸ್ ಸಮ್ ಆಫ್ ಯು ಫೈಂಡ್ ದಿಸ್ ವೆರಿ ಬೋರಿಂಗ್. ಕೆಲವು ಸ್ಟೂಡೆಂಟ್ಸ್ಗೆ ಈ ಪಾರ್ಟ್ ಬೋರಿಂಗ್ ಅನ್ಸ್ತಾ ಇರುತ್ತೆ. ಸರ್ ಏನ್ ಸರ್ ಪ್ಲಾಂಟ್ಸ್ ಬಗ್ಗೆ ಹೇಳ್ಕೊಡ್ತಾ ಇರಾ ಸರ್? ಪ್ಲಾಂಟ್ಸ್ ಅಲ್ಲಿ ರಿಪ್ರೊಡಕ್ಷನ್ ಆಗುತ್ತಾ ಸರ್? ಆಗುತ್ತೆ, ಪ್ಲಾಂಟ್ಸ್ ಅಲ್ಲೂ ರಿಪ್ರೊಡಕ್ಷನ್ ಆಗುತ್ತೆ, ರೈಟ್? ಪ್ಲಾಂಟ್ಸ್ ಅಲ್ಲೂ ರಿಪ್ರೊಡಕ್ಷನ್ ಆಗುತ್ತೆ. ಅಂಡ್ ಹಿಯರ್ ಐ ಆಮ್ ಅ ಬಾಟನಿಸ್ಟ್ yourself. ನಿಮ್ ಟೀಚರ್ ಕೂಡ ಬಾಟನಿಸ್ಟ್ to teach you about the sexual reproduction in flowering plants. So start ಮಾಡಕ್ಕಿಂತ ಮುಂಚೆ all of you would love, it would be really honor if all of you join the telegram channel. ಈ telegram channel ನಮ್ದು Deeksha Vedantu 9th and 10th ನಮ್ಮ telegram channel. You can join the telegram channel. ಆ ಸೇಮ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾವು ಎಲ್ಲ ನೋಟ್ಸ್ ಇದೆಯಲ್ಲ, ಈ ಹೇಳ್ಕೊಡ್ತಾರೆ PPT ಹಿಂದೆ, ಆ PPT ನಾನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಮಾತ್ರ ಅಲ್ಲ, ಎಲ್ಲ ಟೀಚರ್ಸ್ ಕೂಡ, ದಟ್ ಇಸ್ ನವ್ಯ ಮ್ಯಾಮ್ ಆಗಿರ್ಬೋದು, ಸುಹಾಸ್ ಸರ್ ಆಗಿರ್ಬೋದು, ನೇಹಾ ಮ್ಯಾಮ್ ಆಗಿರ್ಬೋದು, ಅಂಕಿತಾ ಮ್ಯಾಮ್ ಆಗಿರ್ಬೋದು, all the teachers will upload the notes. ಎಲ್ಲ ನೋಟ್ಸ್ನು ಕೂಡ ನಾವು ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾವು ಆಡ್ ಮಾಡ್ತೀವಿ. ಸೊ gentle reminder to everyone, because this is a new channel. I have observed ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ this is a gentle reminder for all of you to like the video, hit the like button and subscribe to the channel if you do not want to miss any content. ಈ ಚಾನಲ್ ನಾವು ಎವ್ರಿ ಸಿಂಗಲ್ ಡೇ ಲೈವ್ ಬರ್ತೀವಿ. ಎವ್ರಿ ಸಿಂಗಲ್ ಡೇ you have noticed now, ನೀವು ನೋಟಿಸ್ ಮಾಡಿರ್ಬೋದು, if you are following the channel, every single day academic sessions ಬರುತ್ತೆ ನಿಮಗೋಸ್ಕರ. every single day academic sessions ಬರುತ್ತೆ. So with that spirit, let's start the second part. So before we start the second part, ನಿಮಗೆ quick summary ಕೊಡ್ತೀನಿ. ಒಂದು quick summary about asexual reproduction. Within 5 minutes I'll just summarize ಮಾಡ್ಕೊಡ್ತೀನಿ ನಿಮಗೆ asexual reproduction ಅಂದ್ರೆ ಏನು ಅಂತ. first important point ಅಂತಪ್ಪ ಏನಂದ್ರೆ, asexual reproduction ಅಲ್ಲಿ there is involvement of a single parent. ನಾವಿನ್ನ ಕಲ್ತಿದ್ರಿ ಲಾಸ್ಟ್ ಟೈಮು. In asexual reproduction there is single parent involved. In asexual reproduction there is no fusion of gametes. ಹೇಳ್ಬೋದಾ? In case of your asexual reproduction there is no fusion of gametes. The third and the most important point ಏನು, in asexual reproduction ಅಲ್ಲಿ there the offspring ಅಂದ್ರೆ ಏನು? the offspring or the child born is genetically, morphologically identical to the parent. In asexual reproduction the offspring ಅಂದ್ರೆ ಏನು? offspring ಅಂದ್ರೆ a child ಇದೆಯಲ್ಲ, ಮಗು, it will be genetically, morphologically identical to the parent. ಅರ್ಥ? they will be clones. So that is asexual reproduction. We also learned the types. Now types ಬಗ್ಗೆ ಕಲ್ತಿದ್ವಿ, different types of asexual reproduction ಬಗ್ಗೆ ಕಲ್ತಿದ್ವಿ. For example, ನಾವು binary fission ಬಗ್ಗೆ ಕಲ್ತಿದ್ವಿ. Binary fission seen in your amoeba, that is in multiple planes. And we also learned about leishmania, ಅಲ್ಲಿ binary fission which is happening longitudinally, right? We also learned about multiple fission.
ಮಲ್ಟಿಪಲ್ ಫಿಷನ್ ಬಗ್ಗೆ ಒಂದು ಸ್ಟೋರಿ ಹೇಳಿದ್ರೆ ನೆನಪಿದ್ಯಾ ಲಾಸ್ಟ್ ಟೈಮ್ ನಾನು? ಆ ಸ್ಟೋರಿ ಏನಾಗ್ತಾ ಇತ್ತು? ಆ ಸ್ಟೋರಿಯಲ್ಲಿ ಒಂದು ಹೇಳಿದೆ, ಒಂದು ಬ್ಲಾಂಕೆಟ್ ಹೊಚ್ಕೊಳೋದು ಅಂಡರ್ ಅನ್ಫೇವರಬಲ್ ಕಂಡೀಷನ್ಸ್ ಮಲ್ಟಿಪಲ್ ಫಿಷನ್ ಟೇಕ್ಸ್ ಪ್ಲೇಸ್, ದಟ್ ಇಸ್ ಮಲ್ಟಿಪಲ್ ಫಿಷನ್ ಇನ್ ಅಮೀಬಾ. ದೆನ್ ವಿ ಆಲ್ಸೋ ಲರ್ನ್, ನಾವು ಇದ್ರ ಬೇಕಾಗ್ತಿದ್ವಿ ಬಡ್ಡಿಂಗ್ ಇನ್ ದ ಕೇಸ್ ಆಫ್ ಈಸ್ಟ್ ಕಲ್ತಿದ್ದಾನೆ ಲಾಸ್ಟ್ ಟೈಮ್ ನಾವು. ಬಡ್ಡಿಂಗ್ ಇಸ್ ಸೀನ್ ಇನ್ ಯೋರ್ ಈಸ್ಟ್, ದಟ್ ಇಸ್ ಯರ್ ರಿಪೀಟೆಡ್ ಸೆಲ್ ಡಿವಿಷನ್ ಆಗುತ್ತೆ ಈ ಜಾಗದಲ್ಲಿ. ಬಿಕಾಸ್ ಆಫ್ ರಿಪೀಟೆಡ್ ಸೆಲ್ ಡಿವಿಷನ್ ಏನಾಗುತ್ತೆ, ನ್ಯೂ ಬಡ್ಸ್ ಆರ್ ಫಾರ್ಮ್ಡ್. ಬಡ್ಡಿಂಗ್ ಕ್ಯಾನ್ ಆಲ್ಸೋ ಬಿ ಸೀನ್ ಇನ್, ನಾವು ಬಡ್ಡಿಂಗ್ ನಾವು ಹೈಡ್ರಾದಲ್ಲಿ ನೋಡ್ತೀವಿ, ಬಡ್ಡಿಂಗ್ ನಾವು ಹೈಡ್ರಾದಲ್ಲಿ ನೋಡ್ತೀವಿ. ದೆನ್ ವಾಟ್ ಅಬೌಟ್ ಫ್ರಾಗ್ಮೆಂಟೇಶನ್? Fragmentation was seen in where? Fragmentation was seen in Spirogyra. Spirogyra ನಾವು fragmentation ಕಲ್ತಿದ್ವಿ. Then we also learned about spore formation. Spore formation ಅಲ್ಲಿ ನಾವು we learned the structure here. ಇದು sporangium in the spores are released. This sporangiophore, this is mycelium. So ಇದೆಲ್ಲ structures, if you have not watched the first part, ನೀವು first part ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಪ್ಲೀಸ್ ಗೋ ವಾಚ್ ದ ಫಸ್ಟ್ ಪಾರ್ಟ್. ಸೊ ನೀವು ಫಸ್ಟ್ ಪಾರ್ಟ್ ನೋಡಿದ್ರೆ ಸೆಕೆಂಡ್ ಪಾರ್ಟ್ ನಿಮಗೆ ಒಂಥರ ಒಳ್ಳೆ ಕನೆಕ್ಷನ್ ಬಿಲ್ಡ್ ಮಾಡುತ್ತೆ. ಸೊ ಟು ಬ್ರೇಕ್ ದಟ್ ಕನೆಕ್ಷನ್ ಐ ವುಡ್ ಅಡ್ವೈಸ್ ಯು ಟು ಗೋ ವಾಚ್ ದ ಫಸ್ಟ್ ಪಾರ್ಟ್. ನೀವು ಫಸ್ಟ್ ಪಾರ್ಟ್ ನೋಡಿ ಕಲೀರಿ ಒಂದ್ಸತಿ, ಆಮೇಲೆ ಸೆಕೆಂಡ್ ಪಾರ್ಟ್ ನೀವು ಇನ್ನೊಂದು ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು ನೀವು. ಸೊ ವಿ ಆಲ್ಸೋ ಲರ್ನ್ ಅಬೌಟ್ ರೀಜನರೇಷನ್. I also spoke about how regeneration is different from what? How regeneration is different from fragmentation. A difference ನಿಮಗೆ ಗೊತ್ತಿಲ್ಲ ಅಂದ್ರೆ you can go watch my previous video. Very clear I have discussed how regeneration is different from fragmentation. So that is the recap. That is the complete recap of what we did in the last class. So ಈ ಕ್ಲಾಸ್ ಅಲ್ಲಿ ಇವತ್ತು ಏನು ಹೇಳ್ಕೊಡ್ತೀನಿ ಅಂದ್ರೆ ಇವತ್ತು ನಾನು we will be learning about flowers. The sexual reproduction in flowers. The first part we'll be learning here is the structure of stamen ಆಗಿರಬಹುದು, the structure of stamen, structure of anther, that is the male reproductive organ. The male reproductive organ in flowers. Then adamele now we will also be studying the female reproductive organ. That is your sigma, style and ovary, pistil. Adamele now we will learn about pollination. What are the different types of pollination? Biotic factors, abiotic factors. Yadu kaliತೀವಿ. Then we learn about fertilization in the case of your flowering plants. There is something called as double fertilization. Don't worry, I'll be teaching you ಇವತ್ತು ಕರೆಕ್ಟ್ ಆಗಿ ನಾನು ನಿಮಗೆ ಬರೀ ಫರ್ಟಿಲೈಸೇಷನ್ ಮಾತ್ರ ಅಲ್ಲ, ಡಬಲ್ ಫರ್ಟಿಲೈಸೇಷನ್ ಹೇಳ್ಕೊಡ್ತೀನಿ. I have told you in the starting ಹೇಳ್ಕೊಟ್ಟಿದ್ದೆ ನಿಮಗೆ. On this channel I'll be also be teaching foundation level. So ನಿಮಗೆ ಇದು double fertilization concept ಇದೆಯಲ್ಲ, this concept of double fertilization ಇದೆಯಲ್ಲ, this is a very frequent asked NEET question. Very easy concept. If you understand, you will be able to solve all NEET level questions ಕೂಡ ನೀವು ಈಗಲೇ ಆನ್ಸರ್ ಮಾಡಬಹುದು. Then we will be learning about post fertilization changes. What is this post fertilization? Post fertilization ಏನಂತ, ಫಾರ್ಮೇಷನ್ ಆಫ್ ಸೀಡ್ ಇದೆಯಲ್ಲ, ಆ ಫಾರ್ಮೇಷನ್ ಆಫ್ ಸೀಡ್ ಆಗಿರ್ಬೋದು, ಫಾರ್ಮೇಷನ್ ಆಫ್ ಫ್ರೂಟ್ ಆಗಿರ್ಬೋದು, ದಿ ಸೀಡ್ ಅಂಡ್ ದ ಫ್ರೂಟ್ ಫಾರ್ಮೇಷನ್ ಇಸ್ ಯೋರ್ ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್. ಒನ್ ಮೋರ್ ಸ್ಟ್ರಕ್ಚರ್ ಇದೆ, ಅಲ್ಲಿ ಒನ್ ಮೋರ್ ಸ್ಟ್ರಕ್ಚರ್ ಏನಂತ ಅಂದ್ರೆ ಎಂಡೋಸ್ಪರ್ಮ್. ವಾಟ್ ಇಸ್ ದಿಸ್ ಎಂಡೋಸ್ಪರ್ಮ್? ಇಟ್ಸ್ ಸ್ಪರ್ಮ್ ರಿಲೇಟೆಡ್ ಅಲ್ವೇ ಅಲ್ಲ. ಎಂಡೋಸ್ಪರ್ಮ್ ಇಸ್ ನಾಟ್ ರಿಲೇಟೆಡ್ ಟು ಸ್ಪರ್ಮ್. ಎಂಡೋಸ್ಪರ್ಮ್ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿದೆ. ಎಂಡೋಸ್ಪರ್ಮ್ ಇಸ್ ಫೌಂಡ್ ಇನ್ ಯೋರ್ flowering plants ಅಲ್ಲಿ ಇರುತ್ತೆ. What is the need of endosperm? Why is the endosperm produced? How is the endosperm produced? ಎಲ್ಲ ಕೂಡ ನಿಮಗೆ ಈ ಟಾಪಿಕ್ ಅಲ್ಲಿ ಹೇಳ್ಕೊಡ್ತೀನಿ. Let's start off with sexual reproduction. ಈ sexual reproduction ಅಂದ್ರೆ ಏನಪ್ಪಾ? What is the definition of sexual reproduction? Very important. First point in sexual reproduction is what? There is involvement of, in sexual reproduction there is involvement of how many parents? 2 parents. Exactly correct. There is involvement of 2 parents in case of your sexual reproduction. 2 parents ಆಗಿರಬೇಕು. But in case of your asexually single parent. Very important. Next point, in case of your sexual reproduction ಅಲ್ಲಿ what? There is fusion of gametes. ಇದರಲ್ಲಿ there is fusion of gametes. ಈ gametes ಇದೆಯಲ್ಲ, these gametes are male gametes and female gametes. So male gamete to female gamete to fuse ಆಗುತ್ತೆ in the case of sexual reproduction. Next point, ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ, asexual reproduction ಅಲ್ಲಿ there is a formation of clones ಆಗುತ್ತಲ್ಲ,
ಹೇಳಿದಾನೆ ಕ್ಲೋನ್ ಫಾರ್ಮೇಶನ್. ಬಟ್ ಇನ್ ದ ಕೇಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್, in the case of your sexual reproduction, the offspring ಅಂದ್ರೆ ಏನು? The offspring and the child, offspring ಅಂದ್ರೆ the child, the offspring of the child is genetically, it is genetically genetically ಮತ್ತೆ morphologically it is unique. Unique ಅಂದ್ರೆ ಏನು ಅರ್ಥಪ್ಪ? Why it is so unique? Simple example, ನೀವೊಂದು ಫಂಕ್ಷನ್ಗೆ ಹೋಗ್ತೀರಾ, ನೀವೊಂದು ಫಂಕ್ಷನ್ ಹೋದಾದ್ಮೇಲೆ ನಿಮ್ಗೆ ಒಬ್ರು ಅಂಕಲ್ ಸಿಗ್ತಾರೆ. ಆ ಅಂಕಲ್ ಹೇಳ್ತಾರೆ, ನಿಮ್ದು ಮೂಗು ನಿಮ್ಮ ಅಪ್ಪ ತರ ಇದೆ, ನಿಮ್ ಕಣ್ಣು ನಿಮ್ಮ ಮಮ್ಮಿ ತರ ಇದೆ, ನಿಮ್ ಕಿವಿ ನಿಮ್ಮ ಅಪ್ಪ ತರ ಇದೆ, ನೀವು ಹೈಟ್ ಇದ್ದೀರಾ ನಿಮ್ಮ ಅಪ್ಪ ತರ, ನೀವು ಕಲರ್ ಇದ್ದೀರಾ ತುಂಬಾ ನಿಮ್ಮ ಮಮ್ಮಿ ತರ. ವಾಟ್ ಇಸ್ ದಿಸ್? ಈ ಎಲ್ಲ ಮಾತುಗಳು ಬರುತ್ತಲ್ಲ, ಆಲ್ ದಿಸ್ ಇಸ್ ರೀಸನ್ ಆಫ್, ಆಲ್ ದಿಸ್ ಇಸ್ ಅದು ಟ್ರೇಡ್ಸ್ ಹೇಳ್ತಾ ಇದಾರಲ್ಲ, ಆ ಹೈಟ್ ಆಗಿರ್ಬೋದು, ಆ ಕಲರ್ ಆಗಿರ್ಬೋದು, ಆ ನೋಸ್ ಶೇಪ್ ಆಗಿರ್ಬೋದು, ಆ ಕಣ್ ಕಲರ್ ಆಗಿರ್ಬೋದು, ಆಲ್ ದೀಸ್ ಫೀಚರ್ಸ್ ಮೇಕ್ ಯು ಜೆನೆಟಿಕಲಿ ಯುನೀಕ್. ಈ ಎಲ್ಲಾ ಫೀಚರ್ಸ್ ನಿಮ್ದು ಅಪ್ಪ ಅಮ್ಮಲ್ಲಿ ಕಾಮನ್ ಇರುತ್ತೆ, ಕಾಮನ್ ಇರ್ಬೋದು, ಬಟ್ ಮಿಕ್ಸ್ ಮ್ಯಾಚ್ ಆಗ್ಬಿಟ್ಟು ನಿಮ್ದು ಬರುತ್ತಲ್ಲ, that makes you genetically morphologically unique. So humans also undergo sexual reproduction. ಸರಿನಾ? So that is clear I guess. But why ಈ sexual reproduction ಇದೆಯಲ್ಲ, why is it required? What is the need of the sexual reproduction? ಯಾಕೆ ಈ sexual reproduction ಆಗಬೇಕು? Why can't even humans ನಾವಿದೀವಲ್ಲ, why can't we just reproduce asexually? ಕೇಳ್ಬೋದಲ್ಲ, what is the need of sexual reproduction? The main reason for sexual reproduction is the diversity. ಏನಪ್ಪ ಡೈವರ್ಸಿಟಿ ಅಂತಂದ್ರೆ, ಈ ಡೈವರ್ಸಿಟಿ ಅಂತಂದ್ರೆ ನೀವು ಅಕ್ಕಪಕ್ಕ ನೋಡಿದ್ರೆ you will find so many different types of trees. ಒಂಥರ ಟ್ರೀ ಇದೆಯಾ? ಇಲ್ಲ. ಸೋ ಮೆನಿ ಡಿಫ್ರೆಂಟ್ ಟೈಪ್ ಆಫ್ ಟ್ರೀಸ್. ಅಕ್ಕಪಕ್ಕ ಇನ್ನ ಕ್ಲಿಯರ್ ಆಗಿ ನೋಡಿ, ಯು ವಿಲ್ ಫೈಂಡ್ ಸೋ ಮೆನಿ ಡಿಫ್ರೆಂಟ್ ಟೈಪ್ ಆಫ್ ಆನಿಮಲ್ಸ್. ಈ ಆನಿಮಲ್ಸ್ ಅಲ್ಲಿ ಈಗ ನಾಯಿ ಇದೆ ಅನ್ಕೊಳ್ಳಿ, ಒಂದು ನಾಯಿ, ಬೆಕ್ಕು ಇದೆ, ಎಷ್ಟು ಜಾತಿ ತರ ನಾಯಿ ನೋಡಿದಿರಾ ನೀವು? ಒಂದು ಲ್ಯಾಬ್ರಡಾರ್ ಆಗಿರ್ಬೋದು, ಒಂದು ಯುವರ್ ಜರ್ಮನ್ ಶೆಪರ್ಡ್ ಆಗಿರ್ಬೋದು, ಒಂದು ಗೋಲ್ಡನ್ ರಿಟ್ರೀವರ್ ಆಗಿರ್ಬೋದು. ವೈ ಸೋ ಮೆನಿ ಡಿಫ್ರೆಂಟ್ ಟೈಪ್ ಆಫ್ ಡಾಗ್ಸ್? ವೈ ಸೋ ಮೆನಿ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಟ್ಸ್ ಆಗಿರ್ಬೋದು, ಲಯನ್ ಆಗಿರ್ಬೋದು, ಲಯನ್ ತರದಿಲ್ಲ, ಲಯನ್ ಆಗಿರ್ಬೋದು, ಟೈಗರ್ ಆಗಿರ್ಬೋದು. ಈ ಡೈವರ್ಸಿಟಿ ಇದೆಯಲ್ಲ, all this diversity, the reason for all this diversity is variation. The reason for this diversity ಇದೆಯಲ್ಲ is because of variation. ಈ variation, how do you obtain the variation? ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಮೆನ್ಷನ್ ಮಾಡಿದ್ದೆ, when DNA is copying, a DNA ಕಾಪಿ ಆಗಬೇಕಾದ್ರೆ there are certain errors, and these errors can cause variations ಹೇಳಿದ್ದೆ. But what is the main source of variation? The main source of these variations ಇದೆಯಲ್ಲ, the main source of this variation is sexual reproduction. ಮುಂಚೆ ನೀವು ಎಕ್ಸಾಂಪಲ್ ಕೊಟ್ಟೆ ತಾನೆ, ಏನ್ ವೇರಿಯೇಷನ್ ಅಪ್ಪ? ನಿಮ್ಮ ಮಮ್ಮಿ ತರ ಕಣ್ಣಿರ್ಬೋದು, ನಿಮ್ಮ ಅಪ್ಪ ತರ ಮೂಗಿರ್ಬೋದು, ನಿಮ್ಮ ಅಪ್ಪ ತರ ನೀವು ಹೈಟ್ ಇದ್ದೀರಾ, ಕಲರ್ ಇದ್ದೀರಾ ನಿಮ್ಮ ಮಮ್ಮಿ ತರ, ಈ ಎಲ್ಲ ಹೇಳಿದೆ ತಾನೆ ಇದೆಲ್ಲ ಎಕ್ಸಾಂಪಲ್ಸು. ಆಲ್ ದೀಸ್ ಆರ್ ವೇರಿಯೇಷನ್ಸ್, ಆಲ್ ಆಫ್ ದೀಸ್ ಆರ್ ವೇರಿಯೇಷನ್ಸ್, ಅಂಡ್ ದಿಸ್ ಇಸ್ ವಾಟ್ ಮೇಕ್ಸ್ ಯು ಬ್ಯೂಟಿಫುಲ್. ಈ ವೇರಿಯೇಷನ್ಸ್ ಇದೆಯಲ್ಲ, it is not just making you beautiful, it is also helping you to evolve. Artha? Variation can lead to evolution. Variation can lead to evolution. Example ಕೊಡಿ ಸರ್, ಒಂದು ಎಕ್ಸಾಂಪಲ್ ಕೊಡಿ ನಮಗೆ ವೇರಿಯೇಷನ್ ಎವಲ್ಯೂಷನ್ ಆಗೋದಕ್ಕಂತ. ನೀವೊಂದು ಅಬ್ಸರ್ವ್ ಮಾಡಿದ್ರೆ ಈ ಸರ್ಟನ್ ಆನಿಮಲ್ಸ್ ಮುಂಚೆನೇ ಇತ್ತು, ಈಗಲೂ ಇದೆ, ಬಟ್ ಆ ಸ್ಟ್ರಕ್ಚರ್ ಇದೆಯಲ್ಲ ಈ ಆನಿಮಲ್ಸ್ದು. ಫಾರ್ ಎಕ್ಸಾಂಪಲ್ ನಿಮ್ಮ ಪೆಂಗ್ವಿನ್ ಆಗಿರ್ಬೋದು, ಪೆಂಗ್ವಿನ್ದು ವೆಬ್ಡ್ ಫೀಟ್ ಇರುತ್ತೆ, ಈ ಡಕ್ದು ವೆಬ್ ಫೀಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯುವರ್ ಕ್ರೊಕೊಡೈಲ್ಸ್, ಫಾರ್ ಎಕ್ಸಾಂಪಲ್ ಯುವರ್ ಲಂಗ್ ಫಿಶ್ ಅಂತ ಒಂದು ಬರುತ್ತೆ. ಈ ಲಂಗ್ ಫಿಶ್ ಅಂತ ಏನಂತಂದ್ರೆ, ಇಟ್ ಕ್ಯಾನ್ ಬ್ರೀತ್ ಆನ್ ವಿತ್ ದ ಹೆಲ್ಪ್ ಆಫ್ ಲಂಗ್ಸ್, ಬಟ್ ಇಟ್ ಆಲ್ಸೋ ಕ್ಯಾನ್ ಸ್ವಿಮ್. ಒನ್ಸ್ ಅಪಾನ್ ಎ ಟೈಮ್ ಇಟ್ ವಾಸ್ ಕಂಪ್ಲೀಟ್ಲಿ ಅಂಡರ್ ವಾಟರ್, ಬಟ್ ಆ ಎವಲ್ಯೂಷನ್ ಇಂದ ಇಟ್ ಎವಾಲ್ವ್ಡ್ ಟು ಬ್ರೀತ್ ಔಟ್ಸೈಡ್. ಫಾರ್ ಎಕ್ಸಾಂಪಲ್ ನಿಮ್ ಆಂಫಿಬಿಯನ್ಸ್ ಆಗಿರ್ಬೋದು, ನಿಮ್ ಕಪ್ಪೆ, ಇಟ್ ಕ್ಯಾನ್ ಬ್ರೀತ್ ಔಟ್ಸೈಡ್ ಆಲ್ಸೋ, ಬಟ್ ಇಟ್ ಹ್ಯಾಸ್ ಸ್ಲೈಮಿ ಸ್ಕಿನ್, ಇಟ್ ಕ್ಯಾನ್ ಗೋ ಅಂಡರ್ ವಾಟರ್ ಆಲ್ಸೋ. ಅರ್ಥ ಆಗ್ತಿದ್ಯಾ? ಸೊ all these variations are caused by sexual reproduction. Main source which can lead to what? Which can lead to evolution. So that is the main reason importance of sexual reproduction. And ಈ variations ಇದೆಯಲ್ಲ, ಈ variations are very important for survival. ಈ variations ಆಗಿಲ್ಲ ಅಂದ್ರೆ ಅಡಾಪ್ಟೇಷನ್ಸ್ ಆಗಲ್ಲ. ಅಂಡ್ ಡಾರ್ವಿನ್ ಗೊತ್ತಾ ಯಾರಂತ? ಆ ಡಾರ್ವಿನ್ ಅಂಕಲ್ ಹೇಳಿದ್ರು, ಈ ವೇರಿಯೇಷನ್ಸ್ ಆದಾಗೆಲ್ಲ ಎವಲ್ಯೂಷನ್ ಆಗುತ್ತೆ. ಅಂಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ವೇರಿಯೇಷನ್ಸ್ ಯು ಕಾಲ್ ಅ ಆರ್ಗ್ಯಾನಿಸಮ್ ಫಿಟ್.
ಫಿಟ್ ಆರ್ಗಾನಿಸಮ್ ಅಂತ ಕರಿತೀವಿ. I'll be telling ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಎವಲ್ಯೂಷನ್ ಮಾತಾಡಬೇಕಾದ್ರೆ I'll be explaining you what is Darwin's fitness, what is reproductive fitness ಬಗ್ಗೆ ಮಾತಾಡ್ತೀನಿ. I'll be talking about natural selection ಅಲ್ಲಿ. ಸೊ ಸದ್ಯಕ್ಕೆ ಇದು ಕಲೀರಿ ನೀವು. ಸದ್ಯಕ್ಕೆ ಏನಂತಂದ್ರೆ sexual reproduction can cause what? Variation. Because of variation we have evolution. Variation can cause what? Evolution cause ಮಾಡಬಹುದು. But topic for today is your plants. Plants ಅಲ್ಲಿ sexual reproduction in plants. Now, if I were to ask you one question, simple ಪ್ರಶ್ನೆ ನಿಮಗೆ, ಈ sexual reproduction of plants ಇದೆಯಲ್ಲ, sir what is the sexual organ here? ನಮಗೆ ಹ್ಯೂಮನ್ಸ್ ಅಲ್ಲಿ ಗೊತ್ತು, ಆನಿಮಲ್ಸ್ ಅಲ್ಲಿ ಗೊತ್ತು, ಬಟ್ ಪ್ಲಾಂಟ್ಸ್ ಅಲ್ಲಿ ಈ ಸೆಕ್ಷುವಲ್ ಆರ್ಗನ್ ಇದೆಯಲ್ಲ, ಎಲ್ಲಿದೆ ಇದು? ವಾಟ್ ಇಸ್ ದ ಸೆಕ್ಷುವಲ್ ಆರ್ಗನ್ ಇನ್ ಪ್ಲಾಂಟ್ಸ್? ದ ಆನ್ಸರ್ ಇಸ್ ದ ಫ್ಲವರ್. ಈ ಫ್ಲವರ್ ಇದೆಯಲ್ಲ, ದ ಫ್ಲವರ್ ವಿಲ್ ಬೇರ್. ಫ್ಲವರ್ ಒಳಗಡೆ ನೀವು ಫ್ಲವರ್ ಅಲ್ಲಿ ನಿಮ್ಗೆ ಏನಿದೆ? ರೀಪ್ರೊಡಕ್ಟಿವ್ ಆರ್ಗನ್ಸ್ ಇದೆ. ವಾಟ್ ಇಸ್ ದ ರೀಪ್ರೊಡಕ್ಟಿವ್ ಆರ್ಗನ್ಸ್? ನಾವು ಯಾವತ್ತೂ ನೋಡೇ ಇಲ್ಲ ಸರ್. ನಾವು ನೋಡಿದ್ದೀರಾ ನೀವು? ಈ ಆಂಡ್ರೋಶಿಯಂ ಇದೆಯಲ್ಲ, ಇದು ಸ್ಟೇಮನ್, ಈ ನಿಮ್ದು ಪಿಸ್ಟಲ್, ಈ ಸ್ಟೇಮನ್ ಮತ್ತೆ ಪಿಸ್ಟಲ್ ಕೂಡ ನಿಮ್ದು, ಈ ಸ್ಟೇಮನ್ ಪಿಸ್ಟಲ್ ಇದೆಯಲ್ಲ, these two are your reproductive organs in your plants. ಈ ಸ್ಟೇಮನ್ ಮತ್ತೆ ಪಿಸ್ಟಲ್ ಇದೆಯಲ್ಲ, this andrecium, gynecium are called as what? Essential whorls. ಯಾಕೆ? Because they are involved in reproduction. They are involved in what? Reproduction. ಈ andrecium ಅಲ್ಲಿ ಏನಿದೆ ನಿಮಗೆ? andrecium ಅಲ್ಲಿ you have stamen and you have your stamen. ಅಲ್ಲಿ ನಿಮಗೆ anther ಮತ್ತೆ filament ಇದೆ. anther ಮತ್ತೆ filament ಇದೆ. Now ಈ stamen ಇದೆಯಲ್ಲ, stamen is your male reproductive organ. ಮತ್ತೆ ಇದು ಪಿಸ್ಟಲ್ ಉದ್ದು ಕಾಣಿಸ್ತಿದೆ, ರೌಂಡ್ ಅಂಡ್ ಸ್ವೋಲನ್ ಪಾರ್ಟ್, ಮತ್ತೆ ಉದ್ದಕ್ಕೆ ಇದು ಫ್ಲವರ್ ತರ ಕಾಣಿಸ್ತಿಲ್ಲ, ಇದು ಲೀಫ್ ತರ. ದಿಸ್ ಇಸ್ ಯೋರ್ ಪಿಸ್ಟಲ್. ಈ ಸ್ಟೇಮನ್ ಮತ್ತೆ ಪಿಸ್ಟಲ್ ಇದೆಯಲ್ಲ, ದೇ ಆರ್ ದ reproductive organs. when it comes to your flowers. ಈ ಪ್ಲಾಂಟ್ಸ್ ಅಲ್ಲಿ these are the main reproductive organs. ಈ ಸ್ಟೇಮನ್ ಆಗಿರ್ಬೋದು, ಈ ಪಿಸ್ಟಲ್ ಆಗಿರ್ಬೋದು. ಸೊ ಬಿಫೋರ್ ದಟ್, ಅದು ಹೋಗಿದ ಮುಂಚೆ I have to tell you one more concept. ಇದು ನೀಟ್ ಲೆವೆಲ್ ಕಾನ್ಸೆಪ್ಟ್, ಕರೆಕ್ಟ್ ಕೇಳಿಸ್ಕೊಳ್ಳಿ. ಸೊ ಇನ್ ದ ಫ್ಲವರ್ ಅಲ್ಲಿ ನಿಮಗೆ ವಿ ಹ್ಯಾವ್ ಟೋಟಲಿ 4 ವರ್ಲ್ಸ್. ವರ್ಲ್ಸ್ ಅಂದ್ರೆ ಏನು? ರೌಂಡ್ ಅಂತ. ಬೇಸಿಕಲಿ 4 ವರ್ಲ್ಸ್ ಇದೆ ನಿಮಗೆ. ಇದು ಆಚೆಗಡೆಯಿಂದ 1 ವರ್ಲ್, ಇದು ಫಸ್ಟ್ ವರ್ಲ್, ಸೆಕೆಂಡ್ ವರ್ಲ್, ಈ ಥರ್ಡ್ ವರ್ಲ್ ಆಗಿರ್ಬೋದು, ಈ ಫೋರ್ತ್ ವರ್ಲ್. ಸೊ ವರ್ಲ್ ಅಂದ್ರೆ ಡಿಫ್ರೆಂಟ್ ಪಾರ್ಟ್ಸ್ ಇದೆ. ಈ ಫ್ಲವರ್ದು 4 ಡಿಫ್ರೆಂಟ್ ಪಾರ್ಟ್ಸ್ ಇದೆ. ವಾಟ್ ಆರ್ ದ 4 ಡಿಫ್ರೆಂಟ್ ಪಾರ್ಟ್ಸ್? ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ದ ಫಸ್ಟ್ ಪಾರ್ಟ್ ವಿಚ್ ಐ ಆಮ್ ಟಾಕಿಂಗ್ ಅಬೌಟ್ ಇಸ್ ಕೇಲಿಕ್ಸ್. ಕೇಲಿಕ್ಸ್. ಈ ಕೇಲಿಕ್ಸ್ ಯಾವ ಪಾರ್ಟ್ ಅಪ್ಪ? ಕೇಲಿಕ್ಸ್ ಅಂದ್ರೆ ನೀವು ಎಲೆಗಳು ನೋಡಿರ್ತೀರಾ, ಎಲೆ ಅಲ್ಲ, ಈ ಪೆಟಲ್ಸ್, ಸೆಪಲ್ಸ್ ಅಂತ ಇರುತ್ತೆ. ಇದು ಹೈಬಿಸ್ಕಸ್ ಫ್ಲವರ್ ಅಲ್ಲಿ ಗ್ರೀನ್ ಕಲರ್ ಪಾರ್ಟ್ ಇರುತ್ತಲ್ಲ, ಈ ಗ್ರೀನ್ ಕಲರ್ ಪಾರ್ಟ್, ದಿಸ್ ಇಸ್ ನಥಿಂಗ್ ಬಟ್ ಯೋರ್ ಕೇಲಿಕ್ಸ್. ಫಂಕ್ಷನ್ ಏನಿರ್ಬೋದಪ್ಪ ಇದು ಫಂಕ್ಷನ್? ಮೇನ್ ಫಂಕ್ಷನ್ ಆಫ್ ಕೇಲಿಕ್ಸ್, ದ ಮೇನ್ ಫಂಕ್ಷನ್ ಆಫ್ ಕೇಲಿಕ್ಸ್ ಇಸ್ ಪ್ರೊಟೆಕ್ಷನ್ ಆಫ್ ಫ್ಲವರ್. ಮೇನ್ ಫಂಕ್ಷನ್ ಆಫ್ ಕೇಲಿಕ್ಸ್ ಇಸ್ ಈ ಫ್ಲವರ್ ಇದೆಯಲ್ಲ, ಫ್ಲವರ್ ಪ್ರೊಟೆಕ್ಟ್ ಮಾಡುತ್ತೆ. ಸೆಕೆಂಡ್ ಮೇನ್ ಫಂಕ್ಷನ್ ಅಂತಂದ್ರೆ ಸಮ್ ಟೈಮ್ಸ್ ದಿಸ್ ಆಲ್ಸೋ ಕ್ಯಾನ್ ಡೂ ಫೋಟೋಸಿಂಥಸಿಸ್ ಮಾಡ್ಬೋದು ನಿಮ್ದು. ಸೊ ದಟ್ ಈಸ್ ಯೋರ್ ಕೇಲಿಕ್ಸ್. ಆಮೇಲೆ ಇದು ಕಲರ್ ಪೆಟಲ್, ಹೂವ ತಲೆಗೆ ಹಾಕುತ್ತೀರಲ್ಲ, ಹೂವ ನಿಮ್ಗೆ ಕಿವಿ ಮೇಲೆ ಇಡ್ತಾರಲ್ಲ ಹೂವ, ದಟ್ ಇಸ್ ಹೂವ ಇದೆಯಲ್ಲ, ಇದು ಬ್ರೈಟ್ ರೆಡ್ ಕಲರ್, ದಟ್ ಈಸ್ ನಥಿಂಗ್ ಬಟ್ ಯುವರ್ ಕರೋಲಾ. ಇದು ನೀವು ಹೆಂಗೆ ಕ್ಲಾಸಲ್ಲಿ ಕಲ್ತೀರಾ? ನಂಗೆ ಗೊತ್ತು ನೀವು ಹೆಂಗೆ ಕ್ಲಾಸಲ್ಲಿ ಕಲ್ತಿರ್ತೀರಾ, ಬಟ್ ಐಮ್ ಟೆಲ್ಲಿಂಗ್ ಯು ಒನ್ ಮೋರ್ ಟೈಮ್. ಆಮೇಲೆ ಈ ಸ್ಟೇಮನ್ ಇದೆಯಲ್ಲ, ಈ ಸ್ಟೇಮನ್ ಇಸ್ ನೋನ್ ಆಸ್ ಆಂಡ್ರೋಶಿಯಂ. Essential whorls because they are involved in reproduction. ಆಮೇಲೆ ಇದು ಗ್ರೀನ್ ಕಲರ್ ಪಾರ್ಟ್ ಇದೆಯಲ್ಲ ಮಧ್ಯದಲ್ಲಿ, ದಿಸ್ ಇಸ್ ಯೋರ್ ಪಿಸ್ಟಲ್, ಪಾರ್ಟ್ ಆಫ್ ಯೋರ್ ಗೈನೇಶಿಯಂ. Pistil is part of your gynecium. Clear? So that is your 4 different whorls. Now ಅಕಸ್ಮಾತ್ ಈ ಒಂದು whorl ಇಲ್ಲ ಅನ್ಕೊಳ್ಳಿ, ಈ ಆಂಡ್ರಿಶಿಯಂ ಇಲ್ಲ, ಬರೀ ಗೈನೇಶಿಯಂ ಪ್ರೆಸೆಂಟ್ ಇದೆ. In that case, this is an incomplete flower. First point. Why incomplete? Because ಇದು ಒಂದು part ಇಲ್ಲ. This is called incomplete flower. Now this flower will be called as pistillate flower. Why? Because only gynecium is present, only pistil is present. That's why it's called as pistillate flower. What about ಅಕಸ್ಮಾತ್ gynecium ಇಲ್ಲ, only androecium ಇದೆ? In that case, it's called as staminate flower. Staminate flower. ಯಾಕೆ? ಬರೀ stamen present ಇದೆ. That's why it's called now staminate flower. Now, whenever only one whorl is there, ಅಕಸ್ಮಾತ್ only one of the 2 whorls are present, that is only androecium is present and only if gynecium present, it is called as incomplete flower. ಅಕಸ್ಮಾತ್ ಬರೀ gynecium ಇದ್ರೆ, androecium absent ಇದ್ರೆ, it's called incomplete, and also it is called as unisexual flowers. It's called as what? Unisexual flowers.
ಸೊ ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂದ್ರೆ ಏನು? ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂದ್ರೆ ಏನು? ಒಂದು ನಿಮಿಷ ಇಷ್ಟ ಬರೀತೀನಿ. ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂದ್ರೆ ಎನಿ ಒನ್ ಆಫ್ ದೆಮ್ ಇಸ್ ಪ್ರೆಸೆಂಟ್. ಬರೀ ಆಂಡ್ರೇಶಿಯಂ ಇರ್ಬೋದು, ಇಲ್ಲಾಂದ್ರೆ ಬರೀ ಗೈನೇಶಿಯಂ ಇರ್ಬೋದು, ಎರಡರಲ್ಲಿ ಅದು ಒಂದ್ ಮಾತ್ರ ಪ್ರೆಸೆಂಟ್ ಇರುತ್ತೆ. then it is what? Unisexual. What about bisexual ಅಂದ್ರೆ ಏನಪ್ಪ? Bisexual ಅಂದ್ರೆ if both are present. ಇಲ್ಲಿದೆ ನೋಡಿ, ಇದು ಈ ಪ್ಲಾಂಟ್, ಈ ಫ್ಲವರ್ ಇದೆಯಲ್ಲ, ಇದು this flower is bisexual if both are present. If both male as well as female, if both male and female reproductive worlds are present. If both male and female reproductive worlds are present, then it is called as what? It is called as bisexual flower. Clear? I hope that is clear. Next point, come on. Next point is your stamen. ನಾನು ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದೆ ನಿಮ್ಗೆ, this is called as your stamen. ಈ ಸ್ಟೇಮನ್ಗೆ ಎರಡು ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ದಟ್ ಇಸ್ ಈ ಅಪ್ಪರ್ ಪಾರ್ಟ್ ಇದೆಯಾ ಮೇಲೆಗಡೆದು, ಈ ಮೇಲೆ ಪಾರ್ಟ್ ಅಂತ ಕರಿತೀವಿ ನಾವು ಆಂಥರ್ ಅಂತ ಕರಿತೀವಿ. ಈ ಮೇಲೆ ಪಾರ್ಟ್ ಇದೆಯಲ್ಲ ಇದನ್ನ ಆಂಥರ್, ಮತ್ತೆ ಈ ಲಾಂಗ್ ಸ್ಲೆಂಡರ್ ಉದ್ದಕ್ಕೆ ಇದೆಯಲ್ಲ ಇದು, ದಿಸ್ ಇಸ್ ಕಾಲ್ಡ್ ಆಸ್ ಫಿಲಮೆಂಟ್. ಸೊ ಯುವರ್ ಆಂಥರ್, ರೈಟ್? ಸೊ ಆಂಥರ್ ಇಸ್ ದ ಟಾಪ್ ಪಾರ್ಟ್, ಆ ಸ್ಲೆಂಡರ್ ಲಾಂಗ್ ಇದನ್ನ filament ಅಂತ ಕರಿತೀವಿ. So your stamen has two parts. So stamen has how many parts? Stamen has two parts. The first top part is called as what? Anther. The long slender part is called as what? The long slender part ನಾವು filament ಅಂತ ಕರಿತೀವಿ. So anther and filament. Long slender stalk whose proximal end is attached to the thalamus. Proximal end is attached to thalamus or petals of the flower. Proximal ಅಂದ್ರೆ ಆಚೆಗಡೆ ಎಂಡು. The terminal bilobed structure that produces pollen grains. Very important line. So ಈ anther ಇದೆಯಲ್ಲ, now this anther, ಈ anther ಒಳಗಡೆ you will find, inside the anther you will find what? Inside the anther you will find pollen grains. Very important. So if someone asks you next time, ಈ pollen grains ಎಲ್ಲಿರುತ್ತಪ್ಪ? ಈ pollen grains ಎಲ್ಲಿರುತ್ತೆ? Pollen grains are found inside the anther. Pollen grains are found where? Inside the anther. Sir, but what is this pollen grains? ನಾನು ಯಾವತ್ತೂ ಕೇಳೇ ಇಲ್ಲಪ್ಪ pollen grains ಬಗ್ಗೆ. I have never seen pollen grains. All of you have seen pollen grains. ಎಲ್ಲಿ ನೋಡಿದೀರಾ? ನೀವು ಯಾವತ್ತಾದ್ರೂ ಹೂ ಮುಟ್ಟಿದ್ರೆ ಅಕಸ್ಮಾತು ಈ ಹೈಬಿಸ್ಕಸ್ ಫ್ಲವರ್ ಇದೆಯಲ್ಲ, ಈ ಹೈಬಿಸ್ಕಸ್ ಫ್ಲವರ್ದು ಈ ಯೆಲ್ಲೋ ಪಾರ್ಟ್ ಇದೆ ನೋಡಿ, ಈ ಯೆಲ್ಲೋ ಪಾರ್ಟ್ನ ಯಾವತ್ತಾದ್ರೂ ಮುಟ್ಟು ನೋಡಿ. ಈ ಯೆಲ್ಲೋ ಪಾರ್ಟ್ ನೀವು ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಾ? ಯೆಲ್ಲೋ ಪಾರ್ಟ್ನ ಮುಟ್ಟಿದ್ರೆ ನಿಮ್ಮ ಕೈ ಮೇಲೆ ಈ ಎಲ್ಲೋ ಪೌಡರ್ ಬಂದ್ಬಿಡುತ್ತೆ. ಈ ಹೈಬಿಸ್ಕಸ್ ಸುಮ್ಮನೆ ಮುಟ್ಟೋ ಟ್ರೈ ಮಾಡಿ. ಆ ಮುಟ್ಟೋ ಟ್ರೈ ಮಾಡಿದಾಗ ಸುಮ್ಮನೆ ಎಲ್ಲೋ ಸ್ವಲ್ಪ ಪೌಡರ್ ನಿಮ್ಮ ಕೈ ಮೇಲೆ ಬಂದ್ಬಿಡುತ್ತೆ. ಏನಪ್ಪ ಈ ಪೌಡ್ರು? This powder which you get on your hand, ಈ ಪೌಡರೇ pollen grains. ಈ ಪೌಡರ್ ಬರುತ್ತಲ್ಲ, ಮುಟ್ಟಿದ ತಕ್ಷಣ ಒಂದು ಪೌಡರ್ ಬರುತ್ತೆ. Those pollen, this powder, ಆ ಪೌಡರ್ ಬರುತ್ತಲ್ಲ, ಆ ಪೌಡರ್ನ ನಾವು pollen grains ಅಂತ ಕರಿತೀವಿ. And pollen grains are known as what? Pollen grains are known as male gametophyte. Very important. So what is the other name of pollen grains? The other name of pollen grains is what? The other name of pollen grains is male gametophyte. Why? Gamete ಅಂದ್ರೆ ಏನು? ಗ್ಯಾಮೆಟ್ ಈಗ ನಾವು ಹ್ಯೂಮನ್ಸ್ ಅಲ್ಲಿ ಮಾಡಿದಾಗ ನಾವು ಸ್ಪರ್ಮ್ ಅಂತ ಹೇಳ್ತೀವಿ. ಸ್ಪರ್ಮ್ ಇಸ್ ದ ಮೇಲ್ ಗ್ಯಾಮೆಟ್, ಎಗ್ ಇಸ್ ದ ಫೀಮೇಲ್ ಗ್ಯಾಮೆಟ್. ಇನ್ ದ ಕೇಸ್ ಆಫ್ ಯೋರ್ ಪ್ಲಾಂಟ್ಸ್, ಸಿಮಿಲರ್ಲಿ ಸ್ಪರ್ಮ್ ಇತ್ತಲ್ಲ, ಸ್ಪರ್ಮ್ ತರನೇ ಪ್ಲಾಂಟ್ಸ್ ಅಲ್ಲಿ, ಪ್ಲಾಂಟ್ ಸೇಮ್ ಸ್ಪರ್ಮ್ ತರ ಪ್ಲಾಂಟ್ಸ್ ಅಲ್ಲಿ ಈ ಪೋಲನ್ ಗ್ರೇನ್ಸ್ ಇದೆಯಲ್ಲ, ಪೋಲನ್ ಗ್ರೇನ್ಸ್ ಆರ್ ನೋನ್ as what? ಮೇಲ್ ಗ್ಯಾಮೆಟೋಫೈಟ್. ಕ್ಲಿಯರ್? ಈ ಮೇಲ್ ಗ್ಯಾಮೆಟೋಫೈಟ್ ಇದೆಯಲ್ಲ, ದೇ ಮೇಡ್ ಅಪ್ ಆಫ್ ಟೂ ಪಾರ್ಟ್ಸ್. ಈ ಸ್ಪರ್ಮ್ ಇದೆಯಲ್ಲ, ಸ್ಪರ್ಮ್ಗೆ ಒಂದು ಎರಡು ಕವರಿಂಗ್ ಇದೆ. ಒಂದು ಬಾಲ್ ಅನ್ಕೊಳ್ಳಿ, ಈ ಬಾಲ್ಗೆ ಎರಡು ಕವರ್ ಇದೆ, ಆಚೆ ಕಡೆ ಒಂದು ಕವರು, ಒಳಗಡೆ ಒಂದು ಕವರು. ದ ಔಟರ್ ಕವರ್ ಇಸ್ ಕಾಲ್ಡ್ as what? ಔಟರ್ ಕವರ್ ಇಸ್ ಕಾಲ್ಡ್ as exine. And inside cover, the inside layer, ಒಳಗಡೆ ಲೇಯರ್ ನಾವೇನಂತ ಕರಿತೀವಿ? The inside layer is known as intine. So outer is exine, out ಬರೀತೀನಿ ನೋಡಿ, outside is known as exine, intine, inside ನೆನಪು ಈಸಿಯಾಗಿ ನೆನಪಿರುತ್ತೆ. intine, inside is called as intine. ಈ ಒಳಗಡೆ ಇರೋದು intine. ಸೊ ಈಗ ಇಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ನೀವು ನೆನಪಿಕೋಬೇಕು. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಬೌಟ್ ಎಕ್ಸೈನ್. ಏನಪ್ಪಾ ಅದು? ಈ ಎಕ್ಸೈನ್ ಇದೆಯಲ್ಲ, ತುಂಬಾ ಸ್ಟ್ರಾಂಗ್ ಇದು. ಇದ್ರ ಮೇಲೆ ಏನಾದ್ರು ಆಸಿಡ್ ಹಾಕಿ ಬೆಂಕಿ ಅಲ್ಲ, ತುಂಬಾ ಹೀಟ್ ಮಾಡಿ ಏನಾದ್ರೂ ಮಾಡಿ ನೀರಲ್ಲಿ ಹಾಕಿ ಇದನ್ನ ಏನೂ ಆಗಲ್ಲ pollen grainಗೆ. ವೈ? ವಾಟ್ ಇಸ್ ದ ಸೀಕ್ರೆಟ್? ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ದ ಸ್ಟ್ರೆಂತ್? ಆ ಸೀಕ್ರೆಟ್ ಏನಿದೆಯಲ್ಲ, ಇದು ಈ ಎಕ್ಸೈನ್ ಮೇಲೆ, ಈ ಎಕ್ಸೈನ್ ಇದೆಯಲ್ಲ ಔಟ್ಗಡೆ ಕವರು, ಔಟರ್ ಕವರ್ ಅಲ್ಲಿ ಏನಿದೆ ಗೊತ್ತಾ? ಹಾರ್ಡ್ ಔಟರ್ ಲೇಯರ್ ಮೇಡ್ ಅಪ್ ಆಫ್ ಸ್ಪೋರೋಪೊಲನಿನ್.
ವೆರಿ ಇಂಪಾರ್ಟೆಂಟ್. ಈ ಔಟರ್ ಕವರಿಂಗ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಇರುತ್ತೆ. ಈ ಸಬ್ಸ್ಟೆನ್ಸ್ ನಾವು ಸ್ಪೋರೋಪೊಲನಿನ್ ಅಂತೀವಿ. ಸ್ಪೋರೋಪೊಲನಿನ್. ಸೊ ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಈ ಔಟರ್ ಎಕ್ಸೈಡ್ ಇದೆಯಲ್ಲ, ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲನಿನ್. ಅಂಡ್ ಈ ಸ್ಪೋರೋಪೊಲನಿನ್ ಇದೆಯಲ್ಲ, ಬಿಕಾಸ್ ಆಫ್ ದಿ ಸ್ಪೋರೋಪೊಲನಿನ್ ದ ಪೋಲನ್ ಗ್ರೇನ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್ ಎಟ್ ಆಲ್. ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ ಪೋಲನ್ ಗ್ರೇನು. ವೈ? ಬಿಕಾಸ್ ಆಫ್ ದ ಸ್ಪೋರೋಪೊಲನಿನ್. ಕ್ಲಿಯರ್? ನಾವು ಸಿಂಪಲ್ ಕ್ವೆಶ್ಚನ್ ಸ್ಟೂಡೆಂಟ್ಸ್, ಇಫ್ ಯು ವಾಚಿಂಗ್ ಇಟ್ ರೆಕಾರ್ಡೆಡ್ ನೋಡ್ತಿದ್ರೆ ಪಾಸ್ ಮಾಡಿ ವಿಡಿಯೋನ ಆನ್ಸರ್ ಮಾಡಿ. One of the following resistant biological material, one of the most resistant biological material present in exine of pollen grains. Very simple. Just now kaltivi, that is sporopollen is the substance which makes the exine extremely strong. Strong ಮಾಡ್ಬಿಡುತ್ತೆ. ಏನೇ ಮಳೆ ಬರಲಿ, ಲೈಟ್ನಿಂಗ್ ಆಗಲಿ, ಏನೂ ಆಗಲ್ಲ, ಆರಾಮಾಗಿ ಚಿಲ್ ಮಾಡುತ್ತೆ ಇದು pollen grain because of exine ಇಂದ. ಸರಿನಾ? ನೆಕ್ಸ್ಟ್ we learnt about ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಯ್ತು, ಡನ್ ಅಂಡ್ ಡಸ್ಟೆಡ್. ವಿ ಲರ್ನ್ ಅಬೌಟ್ ಈ ಸ್ಟೇಮನ್ ಅಂದ್ರೆ ಏನು, ಸ್ಟೇಮನ್ ಒಳಗಡೆ ಪೋಲನ್ ಗ್ರೇನ್ಸ್ ಇರುತ್ತೆ. ದೆನ್ ವಿ ಹ್ಯಾವ್ ಸ್ಟೈಲ್ ಎಲ್ಲಿರುತ್ತೆ, ಜಾಯಿನ್ ಆಗುತ್ತೆ, ಥಾಲಮಸ್ ಜಾಯಿನ್ ಆಗುತ್ತೆ. ನಾವು ವಾಟ್ ಅಬೌಟ್ ಅದರ್ ಪಾರ್ಟ್ಸ್, ದಟ್ ಇಸ್ ಯುವರ್ ಫೀಮೇಲ್ ಅಲ್ಲಿ. ನಾವು ವಿ ನೋ ಫೀಮೇಲ್, ದಟ್ ಇಸ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇನ್ ಪ್ಲಾಂಟ್. ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇನ್ ಪ್ಲಾಂಟ್ ಇಸ್ ಕಾಲ್ಡ್ ಆಸ್ pistil or carpel. Pistil is made up of. Pistil, listen very carefully, correct calculate now. Pistil is made up of 3 different types of parts. That is stigma, first one, style, second one, and ovary, the third one. Stigma, ಈ ಟಾಪ್ ಪಾರ್ಟ್ ಇದೆಯಲ್ಲ, ಇದು ಒಂದು ನಿಮಿಷ ಕಲರ್ ಚೇಂಜ್ ಮಾಡ್ತೀನಿ. ಈ ಟಾಪ್ ಪಾರ್ಟ್ ಇದೆಯಲ್ಲ, this is your stigma. What is the function of stigma? Stigma is a, ಈಗ ನೀವು ಹೆಲಿಕಾಪ್ಟರ್ ಅನ್ಕೊಳ್ಳಿ, ನಿಮ್ ಪೋಲನ್ ಗ್ರೇನು ಹೆಲಿಕಾಪ್ಟರ್ ತರ, ಹೆಲಿಕಾಪ್ಟರ್ ಆರ್ಕೊಂಡ್ ಬರ್ತಿದೆ ಪೋಲನ್ ಗ್ರೇನು. ಹೆಲಿಕಾಪ್ಟರ್ ಇಲ್ಲದ ಲ್ಯಾಂಡ್ ಆಗ್ಬೇಕು ತಾನೆ, ಹೆಲಿಕಾಪ್ಟರ್ ಆರ್ಕೊಂಡ್ ಬರ್ತಿದೆ ಅನ್ಕೊಳ್ಳಿ. ನಿಮ್ ಈ ಹೆಲಿಕಾಪ್ಟರ್ ಅನ್ಕೊಳ್ಳಿ, ಇದು ಹೆಲಿಕಾಪ್ಟರ್ ಆರ್ಕೊಂಡ್ ಬರ್ತಿದೆ. ಈ ಹೆಲಿಕಾಪ್ಟರ್ಗೆ ಯಾಕಿದು ಮೌಸ್ ತರ ಕಾಣಿಸ್ತಿದೆ ಈಗ ಸ್ವಲ್ಪ. ಹೆಲಿಕಾಪ್ಟರ್ ಅನ್ಕೊಳ್ಳಿ, ಇದು ಹೆಲಿಕಾಪ್ಟರ್ಗೆ ಲ್ಯಾಂಡ್ ಆಗಕ್ಕೆ ಹೆಲಿಪ್ಯಾಡ್ ಬೇಕಲ್ಲ, ಹೆಲಿಕಾಪ್ಟರ್ಗೆ ಲ್ಯಾಂಡ್ ಆಗೋದಕ್ಕೆ ಹೆಲಿಪ್ಯಾಡ್ ಬೇಕು. ಈ ಸ್ಟಿಗ್ಮಾ ಇದೆಯಲ್ಲ ನಿಮ್ದು, ಈ ಸ್ಟಿಗ್ಮಾ ವಿಲ್ ಆಕ್ಟ್ ಆಸ್ ಅ ಹೆಲಿಪ್ಯಾಡ್. ಈ ಸ್ಟಿಗ್ಮಾ ಇದೆಯಲ್ಲ, ದಿಸ್ ವಿಲ್ ಆಕ್ಟ್ ಆಸ್ ಅ ಹೆಲಿಪ್ಯಾಡ್. ದ ಪೋಲನ್ ಗ್ರೇನ್ಸ್ ಇದೆಯಲ್ಲ, ಪೋಲನ್ ಗ್ರೇನ್ಸ್ ವಿಲ್ ಟ್ರಾವೆಲ್ ಅಂಡ್ ಲ್ಯಾಂಡ್ ಆನ್ ದ ಸ್ಟಿಗ್ಮಾ. ಈ ಪೋಲನ್ ಗ್ರೇನ್ಸ್ ಹೆಲಿಕಾಪ್ಟರ್ ಅನ್ಕೊಳ್ಳಿ, ಹೆಲಿಕಾಪ್ಟರ್ ಬಂದು ಏನ್ ಮಾಡುತ್ತೆ, ಪೋಲನ್ ಗ್ರೇನ್ ಮೇಲೆ ಲ್ಯಾಂಡ್ ಮಾಡುತ್ತೆ. ಸೊ ಪೋಲನ್ ಗ್ರೇನ್ ವಿಲ್ ಲ್ಯಾಂಡ್ ಆನ್ ದ stigma here. Pollen grain will what? Land on the stigma. Landing platform for pollen grain. Then we have the style. ಈ ಸ್ಟೈಲ್ ಇದೆಯಲ್ಲ, ಉದ್ದಕ್ಕೆ ಸ್ಟೈಲ್ ಇದೆ, ಇದು ಉದ್ದಕ್ಕೆ. ಇಟ್ ಇಸ್ ಅ ಲಾಂಗ್ ಸ್ಲೆಂಡರ್ ಸ್ಟಾಕ್ ದಟ್ ಕನೆಕ್ಟ್ಸ್ ಸ್ಟಿಗ್ಮಾ ಮತ್ತೆ ಓವರಿ ಮಧ್ನ ಕನೆಕ್ಟ್ ಮಾಡುತ್ತೆ. ಸೊ ಫಂಕ್ಷನ್ ಆಫ್ ಸ್ಟೈಲ್ ಇಸ್ ವಾಟ್? ಫಂಕ್ಷನ್ ಆಫ್ ಸ್ಟೈಲ್ ಇಸ್ 2. ನೀವು ಹೈಯರ್ ಕ್ಲಾಸ್ ಮೇಲೆ ನೀವು ಕಲಿತೀರಾ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಂತ. ದೇರ್ ಸ್ಟೈಲ್ ತುಂಬಾ ಇಂಪಾರ್ಟೆನ್ಸ್ ಇದೆ. But for now you need to know style is what? Style is a stalk which connects. Style is a stalk which connects stigma and ovary. Stigma ಮತ್ತೆ ovary na connect ಮಾಡುತ್ತೆ. That is your style. Clear? So that is your stigma ಆಯ್ತು, style ಆಯ್ತು. Second part ಆಯ್ತು, first stigma ಆಯ್ತು. Third one, ಈ ovary, very special. Why? Ovary is the basal bulge part of the ovary. ಈ ಬೇಸಲ್ ಪಾರ್ಟ್ ಇದೆಯಲ್ಲ, ದಪ್ಪಗಿರೋದು ಇದೆಯಲ್ಲ, ಇದು ಈ ಸ್ಟಿಗ್ಮಾ ಸ್ಟೈಲ್ ಎಂಡ್ ಲಾಸ್ಟ್ ದಪ್ಪಗಿರೋ ಪಾರ್ಟ್ ನ ಓವರಿ ಅಂತೀವಿ. ವೈ ಇಸ್ ಓವರಿ ಸೊ ಸ್ಪೆಷಲ್? ಸರ್ ಯಾಕೆ ಈ ಓವರಿನ ಸ್ಪೆಷಲ್ ಕರಿತೀವಿ ನಾವು? ಬಿಕಾಸ್ ಇನ್ಸೈಡ್ ದ ಓವರಿ, ಈ ಓವರಿ ಒಳಗಡೆ ಇದೆಯಲ್ಲ, ಇನ್ಸೈಡ್ ದ ಓವರಿ ವಿ ಹ್ಯಾವ್ ಅ ಚೇಂಬರ್ ದಟ್ ಇಸ್ ಕಾಲ್ಡ್ ಆಸ್ ವಾಟ್? ಇಸ್ ಕಾಲ್ಡ್ ಆಸ್ ಲಾಕ್ಯೂಲ್. ಇನ್ಸೈಡ್ ದ ಓವರಿ, ಈ ಓವರಿ ಇದೆಯಲ್ಲ ಅದನ್ನ ನೀವು ಕಟ್ ಮಾಡ್ಬಿಡಿ. ಒಂದು ಓವರಿ ತಗೊಳ್ಳಿ, ಓವರಿನ ಒಂದು ಲಾಂಜಿಟ್ಯೂಡಲ್ ಸೆಕ್ಷನ್ ತಗೊಳ್ಳಿ. ಒಂದು ಲಾಂಜಿಟ್ಯೂಡಲ್ ಸೆಕ್ಷನ್ ತಗೊಂಡ್ರೆ ಈ ತರ ನಿಮ್ಗೆ ಕಾಣಿಸುತ್ತೆ ಸ್ಟ್ರಕ್ಚರ್. What is that? Inside the ovary is the ovarian cavity, also called as locule. So inside the ovary na ನೀವು ಕಟ್ ಮಾಡಿದ್ರೆ inside you can find a chamber. Locule ಅಂದ್ರೆ ಏನು? chamber, room ತರ ಇರುತ್ತೆ ಒಳಗಡೆ. ಒಂದು ಈ ರೂಮ್ ಒಳಗಡೆ ಏನಿರುತ್ತೆ? locule ರೂಮ್ ಅನ್ಕೊಳ್ಳಿ. ಈ ರೂಮ್ ಒಳಗಡೆ you have ovules. The placenta is located inside the ovarian cavity. Ovarian cavity ಅಂದ್ರೆ ಏನು? ಈ ರೂಮ್ ಒಳಗಡೆ. ಈ ರೂಮ್ ಒಳಗಡೆ ಒಂದು placenta ಇರುತ್ತೆ. What is this placenta? Is it similar to the placenta which you study in humans? Absolutely not. But what is placentation then? What is placenta? Placenta or placentation? Placentation is a term used to describe the arrangement. Listen very carefully. Placentation is a term used to describe
arrangement of ovules. Arrangement of ovules. So inside ovary ಒಳಗಡೆ you have ovules. ಹೇಳಿ, ಇದು ನಿಮ್ದು ಓವರಿ ಕಟ್ ಮಾಡಿದೀವಿ. ಈ ಚೇಂಬರ್ ರೂಮ್ ಇದೆಯಲ್ಲ, ಈ ರೂಮ್ ನ ನಾವೇನ್ ಕರಿತೀವಿ, ಲಾಕ್ಯೂಲ್. ಇನ್ಸೈಡ್ ದ ರೂಮ್ ಒಳಗಡೆ ಏನಿದೆ, ರೂಮ್ ಒಳಗಡೆ ovules ಇದೆ. Arrangement of ovules is called as what? Arrangement of ovules is called as placentation. Arrangement of ovules inside the ovary. Listen very carefully. ಕರೆಕ್ಟ್ ಕೇಳಿಸ್ಕೊಳ್ಳಿ ಇದನ್ನ. Arrangement of ovules inside the ovary is called as placentation. ಇದು ಪ್ಲಾಸೆಂಟಾ ಉದ್ದಕ್ಕಿರೋದು. ಈ ಪ್ಲಾಸೆಂಟೇಷನ್ ಅಲ್ಲಿ ನಿಮಗೆ ಓವ್ಯೂಲ್ಸ್ ನ ಒಂದು ಅರೇಂಜ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ನಾವು. ದಟ್ ಇಸ್ ಪ್ಲಾಸೆಂಟೇಷನ್. ನೌ ವಾಟ್ ಇಸ್ ದ ಅದರ್ ನೇಮ್ ಆಫ್ ಓವ್ಯೂಲ್? ವೆರಿ ಇಂಪಾರ್ಟೆಂಟ್. What is the other name of ovule? Ovule is commonly called as what? Ovule is called as megasporangia. It is called as what? Megasporangia. ಇಲ್ಲಿ one more biggest confusion ಇರೋ ಸ್ಟೂಡೆಂಟ್ಸ್ ಗೆ. ಸರ್ ನಾವು ಅಲ್ಲಿ ಪೋಲನ್ ಗ್ರೇಸ್ ನ ಏನಂತ ಕರೀತೀವಿ ನಾವು? ಮೇಲ್ ಗ್ಯಾಮೆಟೋಫೈಟ್ ಅಂತ ಕರೆದ್ವಿ. Is ovule gametophyte? Is ovule the gametophyte? Absolutely not. Ovule is not a gametophyte. Ovule ಒಳಗಡೆ, inside the ovule you have the egg cell. That is your female gametophyte. Your ovule is not the gametophyte. Ovule is what? Ovule is megasporangium. Ovule is what? Megasporangium. ಈ ovule ಒಳಗಡೆ you have embryo sac. Embryo sac ಒಳಗಡೆ, embryo sac, inside the embryo sac you have the egg cell. That is your female gametophyte. That is the female gametophyte. Very important question again. Sporangium, megasporangium is equivalent to ovule, not ovary. Clear? Simple. ಅರ್ಥ ಆಗ್ತಿದೆಯಾ? ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ಹಾಕಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ ನಿಮ್ಗೆ. ಸರಿನಾ? ಏನೇ ಡೌಟ್ ಇದ್ರೆ ಕೇಳಿ. ನಾ simple find the mistake. You record ನೋಡ್ತೀರಾ, take 10 seconds, answer. ಏನ್ ಮಿಸ್ಟೇಕ್ ಅಪ್ಪ? They telling this is the style, this is the stigma, this is the ovary. ಇದು ovary ನಪ್ಪ, ಇದು ಕರೆಕ್ಟ್ ಸರ್, ovary ಇದು. ಈ ಸ್ಟಿಗ್ಮಾನ ಇದು? absolutely not, this is your style. ಈ ಪ್ಲಾಟ್ಫಾರ್ಮ್ ಇದೆಲ್ಲ ಹೆಲಿಕಾಪ್ಟರ್ ಬಂದು ಕುತ್ಕೊಳೋದು, ಹೆಲಿಕಾಪ್ಟರ್ ಬಂದು ಕುತ್ಕೊಳತ್ತೆ ಇಲ್ಲಿ, that is called as your stigma. ಇದು ಇಲ್ಲಿ ಹೋಗ್ಬೇಕಿತ್ತು, ಇದು ಇಲ್ಲಿ ಬರ್ಬೇಕಿತ್ತು. ಸ್ಟಿಗ್ಮಾ ಅಂಡ್ ಸ್ಟೈಲ್. ನಾನು ನಿಮ್ಗೆ ಹೇಳ್ದೆ, ಈಗ ನಾನೇನ್ ಹೇಳ್ದೆ ನಿಮ್ಗೆ, inside the ovary, the ovary is called as what? Megasporangium. Ovary is called as megasporangium. Now inside the ovary ಒಳಗಡೆ ಏನಿರುತ್ತೆ, inside the ovary you have the embryo sac. Very important. ಇದು ನಿಮಗೆ ಪ್ರಾಪರ್ ಬೇಸಿಕ್ಸ್ ಕೊಡುತ್ತೆ ಇದು. If you really want to understand how reproduction takes place in plants, ನಿಮಗೆ ಪ್ಲಾಂಟ್ಸ್ ಅಲ್ಲಿ ರೀಪ್ರೊಡಕ್ಷನ್ ಹೆಂಗ್ ಆಗುತ್ತೆ ಅಂತ ಕಲಿಬೇಕಂತಂದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಎಂಬ್ರಿಯೋ ಸ್ಯಾಕ್. ನಿಮ್ಗೆ ಎಂಬ್ರಿಯೋ ಸ್ಯಾಕ್ ಅರ್ಥ ಆಗಿಲ್ಲ ಅಂದ್ರೆ ಯು ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ರೀಪ್ರೊಡಕ್ಷನ್ ಇನ್ ಫ್ಲವರ್ಸ್ ಆರ್ ಪ್ಲಾಂಟ್ಸ್. ಸೊ ಎಂಬ್ರಿಯೋ ಸ್ಯಾಕ್ ಇಸ್ ಸ್ಟ್ರಕ್ಚರ್ ಫೌಂಡ್ ಇನ್ಸೈಡ್ ದ ಓವ್ಯೂಲ್. ಈ ಎಂಬ್ರಿಯೋ ಸೈಕಲ್ ಏನಿರುತ್ತೆ, 3 cells are grouped together at micropylar end. ನಿಮ್ದು micropylar end ಅಲ್ಲಿ you have 3 cells. Towards the chalazal side you have 3 cells. The chalazal cells are called as what? Antipodal cells. The 3 cells near micropylar are called as what? 2 cells are called as synergid. 1 cell is called as egg cell. ನೋಡಿ, egg cell ಬರ್ತಿದೆ. If you do not understand, ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ what is embryo sac, you will never understand what is egg cell. ನೀವು fertilization ಕಲಿತೀರಾ, you will learn fertilization, but if you do not understand the structure of embryo sac, ನಿಮಗೆ ಫರ್ಟಿಲೈಸೇಷನ್ ಕೂಡ ಅರ್ಥ ಆಗಲ್ಲ ಯಾವತ್ತು. ಸೊ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ವಾಟ್ ಇಸ್ ಎಂಬ್ರಿಯೋ ಸ್ಯಾಕ್. ದ 3 cells near the chalazal region are called as antipodal cells. Chalazal region, antipodal cells. Micropylar region you have synergids ಮತ್ತೆ egg cell ಇದೆ. ಆಮೇಲೆ 2 egg apparatus ಇದೆ ಇಲ್ಲಿ. That is 2 synergids and 1 egg cell. That is egg apparatus ಅಂದ್ರೆ ಈ ಕಂಪ್ಲೀಟ್ ಇದೆಯಲ್ಲ, ಇದು ಈ 3 ಸೇರಿ ನಾವು egg apparatus ನ ಕರಿತೀವಿ. egg apparatus, ಈ 3 ಸೇರಿ egg apparatus ಕರಿತೀವಿ. egg apparatus ಅಲ್ಲಿ 2 synergids, ಇದು 2 synergids plus 1 egg cell, centrally here end located egg cell. Now this is a diagram from your NCERT class 12th. The central cell, ಈ ಸೆಂಟ್ರಲ್ ಅಲ್ಲಿ 2 polar nuclei ಇದೆ ನೋಡಿ. ಸೆಂಟ್ರಲ್ ಅಲ್ಲಿ 2 ಪೋಲಾರ್ ನ್ಯೂಕ್ಲಿಯರ್ ಇದೆ. ಈ 2 ಪೋಲಾರ್ ನ್ಯೂಕ್ಲಿಯರ್ ಏನ್ ಮಾಡುತ್ತೆ ಗೊತ್ತಾ, ಈ 2 ಪೋಲಾರ್ ನ್ಯೂಕ್ಲಿಯರ್ ಕಂಪ್ಲೀಟ್ ಆಗಿ ಫ್ಯೂಸ್ ಆಗೋಗುತ್ತೆ. ದಟ್ಸ್ ರೈಟ್,
ದಟ್ಸ್ ರೈಟ್. ಈ ಪೋಲಾರ್ ನ್ಯೂಕ್ಲಿಯೈ ಇದೆಯಲ್ಲ, ಈ 2 ಪೋಲಾರ್ ನ್ಯೂಕ್ಲಿಯೈ, ಈ 2 ಪೋಲಾರ್ ನ್ಯೂಕ್ಲಿಯೈನು ಫ್ಯೂಸ್ ಆಗೋಗುತ್ತೆ. ಅಂಡ್ ಟುಗೆದರ್ ದೇ ಆರ್ ಕಾಲ್ಡ್ ಅಸ್ ವಾಟ್? ಟುಗೆದರ್ ದೇ ಆರ್ now they are called as ಸೆಂಟ್ರಲ್ ಸೆಲ್. ಈ ಸೆಂಟ್ರಲ್ ಇರೋ ಸೆಲ್ ನಾವೇನಂತ ಕರಿತೀವಿ? ಸೆಂಟ್ರಲ್ ಸೆಲ್. ಈ 2 ಪೋಲಾರ್ ನ್ಯೂಕ್ಲಿಯೈ ಏನಾಗುತ್ತೆ? ಫ್ಯೂಸ್ ಆಗೋಗುತ್ತೆ. and we call it central cell or secondary nucleus, also called as what? Secondary nucleus. Now yes, cells idappa count madada banni. One more neat level question, very important. If you understand, nimge artha adre artha madkolli, illa andre you can always skip this, but I suggest you please understand all these simple terms. Now yes cell ide, ಇಲ್ಲಿ 3 cell ಇದೆ. ಈ ಕಡೆ ಕರ್ಸನ್ ಮಾಡದ 1 2 3 cells plus 2 cells plus sorry nuclei. How many nuclei? 3 nuclei. Cell ಒಳಗೆ ಇರುತ್ತೆ nuclei. 3 nuclei, 2 nuclei, 1 2 3 nuclei, 3 plus 3 6 7 8. So 8 nucleated. How many cell? 1 cell, 2 cell, 3 cell, 3 cells. 1 cell, 2 cell, 3 cells, 3 cells. ಈ ಸೆಂಟ್ರಲ್ ಏನಿದೆಪ್ಪ? I told you these 2 polar nuclei, central polar nuclei ಇದೆಯಲ್ಲ, these 2 polar nuclei will fuse together. They'll fuse together to form what? Central cell. So single cell ಇದೆ centrally, single cell. So 3 plus 3 is 6 plus 1 7 celled. So your embryo sac, mature embryo sac, ಯಾವ ತರ ಸರ್? Mature embryo sac is 8 nucleated 7 cell. This is a neat question again. ಇದು neat question ಇದು. What happened? Listen nodi, simple question asked in NEET examination. The female gametophyte the female gametophyte here, embryo sac, female gametophyte of the typical dicot polynomial at the time of the fertilization is 8 nucleated, 1 2 3 4 5 6 7 8 nucleated and 7 cell. Remember, your female gametophyte is your embryo sac. Also all inside we have egg. Here, next question. Which is the largest cell of embryo sac? Largest cell of embryo sac ಕೊಟ್ಟಿದ್ದಿಲ್ಲ ನಾನು. Central cell is the largest cell of embryo sac. So yeah, embryo sac is the answer. Embryo sac is the answer. Embryo sac is the largest cell. Embryo sac is the largest cell of your flowering plants. Now next concept ಅಂದ್ರೆ ಏನು? We learnt about male gametophyte. Now female gametophyte ಕಲ್ತ್ವಿ, ಎರಡು ಆಯ್ತಾ? ಮೇಲ್ gametophyte ಆಯ್ತು, ಫೀಮೇಲ್ gametophyte ಆಯ್ತು. Now ಈ ಮೇಲ್ ಮತ್ತೆ ಫೀಮೇಲ್ gametophyte ಮೀಟ್ ಹೆಂಗಾಗುತ್ತೆ? How do they meet? How does the fertilization takes place? The answer is pollination. Pollination is a technique or a method or a natural phenomena. Why a technique? Because it can artificially be done also. Artificial ಆಗಿ ಮಾಡಿದ್ರೆ ಟೆಕ್ನಿಕ್ ಆಗುತ್ತೆ, ನ್ಯಾಚುರಲ್ ಆದ್ರೆ ನ್ಯಾಚುರಲ್ ಫಿನಾಮಿನಾ. ಸೊ ಪಾಲಿನೇಷನ್ ಇಸ್ ಅ ಟೆಕ್ನಿಕ್ ಆರ್ ಮೆಥಡ್. ಇಟ್ ಇಸ್ ಅ ಮೆಥಡ್ ವೇರ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್. ಈ ಪೋಲನ್ ಗ್ರೇನ್ಸ್ ಇದೆಯಲ್ಲ, ಈ ಏನಿದು ಯುವರ್ ಆಂಥರ್, ಈ ಆಂಥರ್ ಏನಿತ್ತು? ಆಂಥರ್ ಅಲ್ಲಿ ನಿಮಗೆ ಪೋಲನ್ ಗ್ರೇನ್ಸ್ ಇತ್ತು, ಆಂಥರ್ ಒಳಗಡೆ ಪೋಲನ್ ಗ್ರೇನ್ಸ್ ಇತ್ತು. Now these pollen grains will be dispersed. ಈ pollen grains ಅಂತ ಆದ್ರೆ ಡಿಸ್ಪರ್ಸ್ ಆಗುತ್ತೆ. ಈ pollen grains ಇದೆಯಲ್ಲ ಡಿಸ್ಪರ್ಸ್ ಆಗುತ್ತೆ. Now these pollen grains will be taken up by pollinator. Pollen grains will be taken up by consciously, unconsciously, mostly unconsciously. It will be taken up by pollinators. ಇದು ನಿಮ್ದು ಹನಿ ಬೀ ಇದೆಯಲ್ಲ, ಹನಿ ಬೀ ಬಂದು ಸುಮ್ಮನೆ ಇಲ್ಲಿ ನೆಕ್ಟರ್ ಕುಡಿಯಕ್ಕೆ ಬರುತ್ತೆ. ನೆಕ್ಟರ್ ಕುಡಿಯಕ್ಕೆ ಬಂದಾಗ ಏನಾಗುತ್ತೆ? ಈ pollen grains ಇದೆಯಲ್ಲ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಹಂಗೆ ಡೈರೆಕ್ಟ್ ಆಗಿ. pollen grains ಇದೆಯಲ್ಲ ಇದಕ್ಕೆ ಅಂಟ್ಕೊಂಡ್ಬಿಟ್ಟಿದೆ ನೋಡಿ ಇಲ್ಲಿ. ಈ ಹನಿ ಬೀ ಇದೆಯಲ್ಲ ಇಲ್ಲಿ ನೆಕ್ಟರ್ ಕುಡಿಯೋಕಂತ ಬರತ್ತಪ್ಪ, ನೆಕ್ಟರ್ ಕುಡಿಯುತ್ತೆ. ಕುಡಿಬೇಕಾದ್ರೆ ನೆಕ್ಟರ್ನ ತಗೋಬೇಕಾದ್ರೆ ಈ pollen grain ಇದೆಯಲ್ಲ ಅದಕ್ಕೆ ಅಟ್ಯಾಚ್ ಆಗ್ಬಿಡುತ್ತೆ. ಅಂಡ್ ಈ ಅಟ್ಯಾಚ್ ಆಗಿರೋ pollen ಏನ್ ಮಾಡುತ್ತೆ? ಈ pollinator ಈಗ ಇಲ್ಲಿ ಕುಡಿತು, ಖತಮ್, ಇಲ್ಲಿ ಫುಲ್ ಖಾಲಿ ಆಯ್ತು ನೆಕ್ಟರು. ನೆಕ್ಸ್ಟ್ ಪ್ಲಾಂಟ್ಗೆ ಹೋಗುತ್ತೆ, ಇದು ನೆಕ್ಸ್ಟ್ ಫ್ಲವರ್ಗೆ ಹೋಗುತ್ತೆ. ಇದು ಹನಿ ಬಿ ನೆಕ್ಸ್ಟ್ ಫ್ಲವರ್ಗೆ ಹೋಗುತ್ತೆ. ಯಾಕೆ ಹೋಗುತ್ತೆ? ಮತ್ತೆ ನೆಕ್ಟರ್ ಕುಡಿಯೋದಕ್ಕೆ. when it goes to drink the nectar, when the honey bee goes to the next flower, ಈ ನೆಕ್ಸ್ಟ್ ಫ್ಲವರ್ ಆದಾಗ ಏನಾಗುತ್ತೆ? ಈ pollen grain ಅಟ್ಯಾಚ್ ಆಗಿತ್ತಲ್ಲ, ಈ pollen grain ಇಲ್ಲಿ ಶೆಡ್ ಆಗೋಗುತ್ತೆ, ದಟ್ ಇಸ್ ಟ್ರಾನ್ಸ್ಫರ್ ಆಗೋಗುತ್ತೆ. ಸೊ your pollination takes place. What is pollination? Transfer of pollen grains that is shed from the anther. ಈ pollen grains ಇದೆಯಲ್ಲ
pollen grains which are shed from the anther. Anther ಅಲ್ಲಿ shed ಆಗಿದೆಯಲ್ಲ, ಈ pollen grains ಇದೆಯಲ್ಲ, transfer of pollen grains to the stigma of the pistil or carpel of a flower. ಎಲ್ಲಾಗುತ್ತೆ? ಸ್ಟಿಗ್ಮಾ ಮೇಲೆ ಆಗುತ್ತೆ. ಐ ಟೋಲ್ಡ್ ಯು, ಈ pollen grains ಇದೆಯಲ್ಲ ಹೆಲಿಕಾಪ್ಟರ್ ತರ, ಈ pollen grains ಆಡ್ತಾ ಇರುತ್ತೆ ಹೆಲಿಕಾಪ್ಟರ್ ತರ. ಅಂಡ್ ಹೆಲಿಪ್ಯಾಡ್ ಏನು? ಹೆಲಿಪ್ಯಾಡ್ ಇದು ಸ್ಟಿಗ್ಮಾ. ಸ್ಟಿಗ್ಮಾ ಏನು? ಹೆಲಿಪ್ಯಾಡ್. ಸೊ pollen grains will land on the stigma. That is your pollination. Pollination is what? Transfer of pollen grains from anther to the stigma. From the anther to the stigma. That is your pollination. Now, ಈ pollination ಅಲ್ಲಿ 2 types ಇದೆ ನಿಮಗೆ. ನಿಮ್ಮ ಸಿಲೆಬಸ್ ಅಲ್ಲಿ 2 types, just 2 types. That is self pollination and cross pollination. Self pollination ಅಂದ್ರೆ ಏನು? See the diagram here. Self pollination ಅಂದ್ರೆ, self ಅಂದ್ರೆ ಏನು? Within, self care ಅಂತೀವಲ್ಲ, self care. If the pollination takes place, listen very carefully, correct careful definition now. Transfer of pollen grains, very carefully listen. Transfer of pollen grains from anther to the stigma of same flower. ಒಂದೇ ಫ್ಲವರ್ ಅಲ್ಲಿ ಇದೆಯಲ್ಲ, ಈ ಫ್ಲವರ್ ಅಲ್ಲಿ ಕೇಳಿಸ್ಕೊಳ್ಳಿ, ಈ ಆಂಥರ್ ಇದೆಯಲ್ಲ, ಈ ಆಂಥರು instead of going to other flower, this anther will travel and end up here only. ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಷ್ಟೇ, ಚಿಕ್ಕ ಡಿಸ್ಟೆನ್ಸ್. This is called as transfer of pollen grains from anther to the stigma of the same flower. Same flower ಲಾದ್ರೆ ಅದು self pollination. That is called as what? Self pollination. ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. That is also called as what? Autogamy ಅಂತ ಕರೀತೀವಿ ನಾವು ಇದನ್ನ, autogamy. Now self pollination ಅಲ್ಲಿ ಇನ್ನೊಂದು ಟೈಪ್ ಇದೆ. What is this second type of self pollination? This second type of self pollination, listen carefully now. Listen carefully. Second type of self pollination is called as neotogamy. What is genotogamy or neotogamy? Neotogamy is nothing but transfer of pollen grains. Listen very carefully. Transfer of pollen grains from anther to the stigma. From anther to the stigma of a flower. Anther to the stigma of a flower, of a different flower but same plant. ಈಗ ಸೆಲ್ಫ್ ಪಾಲಿನೇಷನ್ ಆಗ್ಲೇ ಹೇಳಿದ್ದೆ, ಈ ಇಲ್ಲಿದೆಯಲ್ಲ ಇದು ಆಂಥರು, ಇಲ್ಲಿಂದ ಇಲ್ಲಿಗೆ ಹೋಯ್ತು. ದಟ್ ಇಸ್ ಆಲ್ಸೋ ಆಟೋಗೇಮಿ, ದಟ್ ಇಸ್ ಸೆಲ್ಫ್ ಪಾಲಿನೇಷನ್. ನಾವು ಈ ಟೈಮ್ ಏನಾಗ್ತಿದೆ, ಈ ಸೆಕೆಂಡ್ ಟೈಪ್ ಅಲ್ಲಿ ಈ ಆಂಥರ್ ಇದೆಯಲ್ಲ, ಇಲ್ಲಿ ಪ್ರೊಡ್ಯೂಸ್ ಆಗಿರೋದು ಪೋಲನ್ ಗ್ರೇನ್ಸ್, ಈ ಪೋಲನ್ ಗ್ರೇನ್ಸ್ ಇದೆಯಲ್ಲ, ಪೋಲನ್ ಗ್ರೇನ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ, ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ಡಿಫರೆಂಟ್ ಫ್ಲವರ್ ಬಟ್ ಸೇಮ್ ಪ್ಲಾಂಟ್ ಅಲ್ಲೇ ಆಗುತ್ತೆ. That is transfer of pollen grains from anther to the stigma of another flower. ಬೇರೆ ಫ್ಲವರ್ ಆಗಿರುತ್ತೆ, but it is going to be on the same plant. That is your neotogamy, also a type of neotogamy or genetogamy, also a type of self pollination. Why am I calling it self pollination, sir? The reason why I am calling it a self pollination, because one single parent is involved. Single plant is involved still, and there is no variations here, very little variation. That is why it is called as self pollination. That's why it is called as what? Self pollination, because transfer of pollen grains is happening in the same plant. Variation tumba kammi. It is almost like what? Asexual reproduction. Almost like what? Almost, not totally, almost like asexual reproduction. Now what is cross pollination? Cross pollination is transfer of, listen very carefully, transfer of pollen grain from anther to the stigma, of different flower, different plant altogether. Illi same plant ittu. In case of self pollination, neotogamy, same plant ittu. In case of autogamy, same plant matra alla, same flower agittu. Same flower, autogamy, same plant. It is called as neotogamy, different plant. From anther, pollen grains are transferred from anther to the stigma of different. Bari nodi kelskoli, correct kelskoli, different plant. Adna ನಾವು ಎಂತ ಕರಿತೀವಿ? Cross pollination, also called as xenogamy. Also called as what? Xenogamy. So xenogamy ಅಂದ್ರೆ ಏನು? Transfer of pollen grains from anther to the stigma of a flower of different plant. Second important point ಏನಂತಂದ್ರೆ, the only type of pollination during which
pollination brings genetically different types of pollen grains to the stigma. Because ಈ ಪ್ಲಾಂಟ್ ಆಗಿದೆಯಲ್ಲ ಎರಡು ಪ್ಲಾಂಟು ಡಿಫ್ರೆಂಟ್ ಜೆನೆಟಿಕಲಿ pollen grain ಟ್ರಾನ್ಸ್ಫರ್ ಆಗ್ತಿದೆ ಸರಿನಾ that is your pollination question come on the only type of pollination that brings genetically different type of pollen grain is your cross pollination we just discuss ಮಾಡಿದ್ವಿ just I'm telling you next any doubt if you have any doubt if you're watching it recorded ನೀವು ಇದನ್ನ ರೆಕಾರ್ಡ್ ನೋಡ್ತಾ ಇದ್ರೆ ಏನು ಮಾಡಿ ಸುಮ್ಮನೆ ರೆಕಾರ್ಡ್ ಮಾಡ್ತಾ ಇದ್ರೆ ಏನು ಮಾಡಿ any doubt ಇದ್ರೆ ನಿಮಗೆ any doubt single silly doubt ಇದ್ರೆ ಏನು ಮಾಡಿ ಕಮೆಂಟ್ಸ್ ಅಲ್ಲಿ ಹಾಕಿ I'll personally answer it personally I'll reply to all the comments all the questions any inquiry doubt idre nimge comments alli keli I'll try to solve any type of doubt now agents of pollination ನಾನು ನಿಮಗೆ ಹೇಳಿದೆ pollination ಆಗ್ತಿದೆ ಅಂತ but what are the agents ಯಾರು pollination ಮಾಡ್ತಾ ಇದ್ದಾರೆ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗ್ಬಿಡುತ್ತಾ ಆಗಲ್ಲ what are the agents of pollination we have biotic factors and abiotic factors first let's learn about biotic factors very important ನೀವು ಆಗಲೇ ಎಕ್ಸಾಂಪಲ್ ಕೊಟ್ಟೆ ಒಂದು ಟ್ರಾನ್ಸ್ಫರ್ ಮಾಡೋದು ಹನಿಬಿ ಅಂತ ಎಕ್ಸಾಂಪಲ್ ಕೊಟ್ಟೆ ಆ ಹನಿಬಿ ಇಸ್ ಅ ಟೈಪ್ ಆಫ್ ಪಾಲಿನೇಟರ್ ವಿಚ್ ಇಸ್ ಎಕ್ಸಾಂಪಲ್ ಆಫ್ ಬಯೋಟಿಕ್ ಅಂದ್ರೆ ಏನು ಲಿವಿಂಗ್ ಬಯೋಟಿಕ್ ಅಂದ್ರೆ ಲಿವಿಂಗ್ ಅಬಯೋಟಿಕ್ ಅಂದ್ರೆ ನಾನ್ ಲಿವಿಂಗ್ ಅಬಯೋಟಿಕ್ ಅಂದ್ರೆ ನಾನ್ ಲಿವಿಂಗ್ ಬಯೋಟಿಕ್ ಅಂದ್ರೆ ಲಿವಿಂಗ್ ಇನ್ ಸರ್ಟನ್ ಬರ್ಡ್ಸ್ ಇನ್ಸೆಕ್ಟ್ಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತಲ್ಲ ಪಾಲಿನೇಷನ್ ಇಫ್ ಪಾಲಿನೇಷನ್ ಇಸ್ ಟೇಕನ್ ವಿತ್ ದ ಹೆಲ್ಪ್ ಆಫ್ ಯುವರ್ ಇನ್ಸೆಕ್ಟ್ಸ್ ಬರ್ಡ್ಸ್ ಆಗಿದ್ರೆ ಇಟ್ ಇಸ್ biotic if it is abiotic wind ಮತ್ತೆ water wind ಆಗಿರಬಹುದು water ಆಗಿರಬಹುದು when wind water is involved it is called as abiotic agents ಈ ನೋಡಿದಿರಲ್ಲ ಇದು dandelions ಆಡ್ತಾ ಇರುತ್ತೆ ಏರಲ್ಲಿ ಒಂದು certain pollen grains ನೀರಲ್ಲಿ ಹೋಗ್ತಾ ಇರುತ್ತೆ that is pollination with the help of abiotic factors now nectar is produced in flowers which are pollinated by which is the example which of these two examples is the reason for nectar ನಾನು ಮುಂಚೆ ಹೇಳಿದೆ ಹನಿಬಿ ಬಂದು ನೆಕ್ಟರ್ ಕುಡಿಯೋಕೆ ಅಂತ ಕೂತ್ಕೊಂಡಂತಲ್ಲಿ when it takes a nectar and when it travels to other flower ಬೇರೆ ಫ್ಲವರ್ ಹೋಗ್ಬಿಟ್ಟು ನೆಕ್ಟರ್ ಕುಡಿಯುತ್ತೆ ಮತ್ತೆ ಆ ಟ್ರಾನ್ಸ್ಫರ್ ಆಗಬೇಕಾದ್ರೆ pollen grains ಅಂಟ್ಕೊಂಡ್ಬಿಡುತ್ತೆ ರೈಟ್ that is happens in your insect cases ಇನ್ಸೆಕ್ಟ್ ಏನ್ ಮಾಡುತ್ತೆ ಒಂದು ಹೋಗ್ಬಿಟ್ಟು ಹನಿಬಿ ಹೋಗ್ಬಿಟ್ಟು ಒಂದ್ ಕಡೆ ಕುತ್ಕೊಳತ್ತೆ pollen grain ಅದಕ್ಕೆ ಅಟ್ಯಾಚ್ ಆಗ್ಬಿಡುತ್ತೆ ಅಟ್ಯಾಚ್ ಆಗಿದ ತಕ್ಷಣ ಅದು ಮತ್ತೆ ಹೋಗುತ್ತೆ ಬೇರೆ ಕಡೆ ಹೋಗಿ ಕುತ್ಕೊಳತ್ತೆ ಅಲ್ಲೂ ನೆಕ್ಟರ್ ತಗೋತಾ ಇರುತ್ತೆ ಅಲ್ಲಿ ಊಟ ಮಾಡ್ಬೇಕಾದ್ರೆ ಏನಾಗುತ್ತೆ ಆ pollen grain ಅಟ್ಯಾಚ್ ಆಗಿರೋದು ಅಲ್ಲಿ ಪಾಲಿನೇಷನ್ ಹೋಗುತ್ತೆ ದಿಸ್ ಇಸ್ ಕಾಲ್ಡ್ ಆಸ್ ನೆಕ್ಟರ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಕ್ಲಿಯರ್ now fertilization finally we'll coming down to fertilization now I spoke about we learned about ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ what is male reproductive structure female reproductive structure we learned about stamen we learned about pistil 3 types stamen 2 types you have anther and filament stigma cell and ovary we learned about pollination ಆಗುತ್ತೆ ಹೆಂಗ್ ಆಗುತ್ತೆ pollination because of abiotic factors and biotic factors ನಾವೀಗ ಇದು ಸ್ಟಿಗ್ಮಾ ಇತ್ತು ಈ ಸ್ಟಿಗ್ಮಾ ಮೇಲೆ pollen grain has landed travel ಆಗಿ ಬಂತು pollen grain ಲ್ಯಾಂಡ್ ಆಯ್ತು ಇಲ್ಲಿ now once pollen grain lands on the stigma ಕರೆಕ್ಟ್ ಎತ್ಕೊಳ್ಳಿ once pollen grain lands on the stigma the pollen grain ಏನಾಗುತ್ತೆ ಗೊತ್ತಾ ಈಗ pollen grain will expand how will it expand the pollen grain will expand by absorbing the moisture pollen grain ದಪ್ಪಗಾಗ್ಬಿಡುತ್ತೆ by absorbing the moisture present on the stigma ಈ ಸ್ಟಿಗ್ಮಾ ಮೇಲೆ ಸ್ವಲ್ಪ ನೀರು ತರ ಇರುತ್ತೆ ನೀರು ಲಿಕ್ವಿಡ್ ಇರುತ್ತೆ ಆ ಲಿಕ್ವಿಡ್ ನ ಏನ್ ಮಾಡುತ್ತೆ ಇದು pollen grain ಅನ್ನು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ ಅಬ್ಸಾರ್ಬ್ ಮಾಡಿ ಎಕ್ಸ್ಪ್ಯಾಂಡ್ ಆಗ್ಬಿಡುತ್ತೆ ಎಕ್ಸ್ಪ್ಯಾಂಡ್ ಆದ್ಮೇಲೆ ಏನಿರುತ್ತೆ ಈ pollen grain ಮೇಲೆ ಒಂದು ಚಿಕ್ಕ ಹೋಲ್ಸ್ ಇರುತ್ತೆ ವಿ ಕಾಲ್ ಇಟ್ germ pores and through the germ pore ಈ pollen grain ಮೇಲೆ ವಿ ಹ್ಯಾವ್ ವಾಟ್ germ pores and through the germ pore ಆ ಚಿಕ್ಕ ತೂತಿಂದ ಏನಾಗುತ್ತೆ extremely long pollen tube starts to develop ನೀವು ಇದನ್ನ ಎಕ್ಸ್ಪೆರಿಮೆಂಟ್ ಕ್ಲಾಸಲ್ಲಿ ನಿಮ್ಗೆ ಮಾಡಿರ್ತಾರೆ ನಿಮಗೆ ಇದನ್ನ ಕ್ಲಾಸಲ್ಲಿ ನಿಮ್ಗೆ ಮಾಡಿರ್ತಾರೆ pollen grain ನೀವು pollen ಇದು ಹೇಳೋದನ್ನ ಡಸ್ಟ್ ಇರುತ್ತೆ ಯೆಲ್ಲೋ ಕಲರ್ ಪೌಡರ್ನ ಕಲೆಕ್ಟ್ ಮಾಡಿ ಸ್ವಲ್ಪ ನೀರು ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಬಿಡಿ ಸ್ವಲ್ಪ ಹೊತ್ತು ಆಮೇಲೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಈ pollen tube ಡೆವಲಪ್ಮೆಂಟ್ ನೀವು ನೋಡ್ಬೋದು ಸೊ ಈ ಲಾಂಗ್ ಉದ್ದಕ್ಕೆ ಇದು pollen tube ಡೆವಲಪ್ ಆಗುತ್ತೆ ದಟ್ ಇಸ್ ದ ಫಸ್ಟ್ ಸ್ಟೆಪ್ ಏನು pollen grain ಬಂದು ಲ್ಯಾಂಡ್ ಆಯ್ತು ಸೆಕೆಂಡ್ ಸ್ಟೆಪ್ the swelling of pollen grain ದಪ್ಪಗಾಗ್ಬಿಟ್ಟು ಏನಾಯ್ತು pollen tube ಡೆವಲಪ್ ಆಯ್ತು
That is your third point. Development of pollen tube. Development of pollen tube. ಈ pollen tube ಡೆವಲಪ್ ಆಗ್ತಿದೆ. ಈ pollen tube ಡೆವಲಪ್ ಆಗಬೇಕಾದ್ರೆ ಇಲ್ಲಿ ಮೇಲ್ ಜರ್ಮ್ ಸೆಲ್ ಅಂತ ಇದೆ. Inside the pollen grain, ಈ pollen grain ಒಳಗಡೆ, inside the pollen grain you have two type of cells, vegetative cell and generative cell. Vegetative cell and generative cell inside the male germ cell. So inside the pollen grain you have two type of cells, vegetative and generative cell. ಅದರಲ್ಲಿಂದ two male gametes, ಇಲ್ಲಿ ಒಂದೇ ಕೊಟ್ಟಿದ್ದಾರೆ, actually two male gametes are released. Two male gametes are released. ಈ two male gametes ಇದೆಯಲ್ಲ, they will travel. Two male gametes will travel, and they finally two male gametes will travel through the style. ಈ ಸ್ಟೈಲ್ ತಾನೇ ಇದು, ಈ ಪಾರ್ಟಿಂಗ್ ಇದು ಸ್ಟೈಲ್. The two male gametes will travel down the style. It will travel down the style and finally reach the embryo sac. It will finally reach the first. It will reach the ovary. ಈ ovary ಇಂದ ಒಳಗಡೆ ಹೋಗುತ್ತೆ. After entering the ovary, it will enter into the embryo sac. ಇದೆಯಾ ಇದು 8 nucleated 7-celled embryo sac. Now the pollen tube, ಈ pollen tube ಇದೆಯಲ್ಲ, pollen tube will enter inside the embryo sac through the micropylar region. Through what? Micropylar region. Why through micropylar region? Because ಈ micropylar region ಇದೆಯಲ್ಲ, towards the micropylar region, ಇಲ್ಲಿ ನೋಡಿ ಇಲ್ಲಿ, I'll tell you why it was important. ಇಲ್ಲಿ ಇದು ಲೋಡ್ ಆದ್ರೆ ತೋರಿಸ್ತೀನಿ. Towards the micropylar region, ಇಲ್ಲಿ ನೋಡಿ, towards the micropylar region we have the egg cell. Towards the micropylar region we have the egg cell. That is the reason the pollen tube enters through the micropylar region. Now once the pollen tube enter inside, ಈ pollen tube ಇದೆಯಲ್ಲ enter ಆಗುತ್ತೆ. Inside what? Inside the embryo sac. Once the pollen tube, ಇಲ್ಲಿ ನೋಡಿ, once the pollen tube enters into the embryo sac, ಅಲ್ಲಿ word enter ಆಗಿದ ತಕ್ಷಣ it will burst open. The pollen tube will what? Burst open and release the two male gametes. It will release what? Once the pollen tube enter inside the embryo sac, it will release the two male gametes, and the two male gametes will fuse now. The first male gamete will fuse with the egg cell. ಇಲ್ಲಿ egg cell ಇತ್ತಲ್ಲ, egg cell. One male gamete will fuse with the egg cell. The second male gamete will fuse with what? The second male gamete will fuse with the secondary nucleus. Secondary nucleus are also called as what? The central cell. So second male gamete will fuse with the central cell, and that will result in the formation of endosperm. ಇಲ್ಲಿ ನೋಡಿ, ಅರ್ಥ ಆಗಿಲ್ವಾ ಯಾರಿಗೂ? ಇಲ್ಲಿ ಮಧ್ಯದಲ್ಲಿ ಸೆಂಟ್ರಲ್ ಸೆಲ್ ಇತ್ತಲ್ಲ, ಸೆಂಟ್ರಲ್ ಏನಿತ್ತು? ಸೆಂಟ್ರಲ್ ಸೆಲ್ ಇತ್ತು. ಇಲ್ಲಿ ಎಗ್ ಸೆಲ್ ಇತ್ತು. ಇಲ್ಲಿ ಎಗ್ ಸೆಲ್ ಇದೆಯಲ್ಲ, the first male gamete will fuse here. The first male gamete will fuse with the egg cell. Egg cell ಜೊತೆ ಫ್ಯೂಸ್ ಆಗ್ಬಿಟ್ಟು ಏನಾಗುತ್ತೆ? zygote ಆಗೋಗುತ್ತೆ. Egg cell plus male gamete, first male gamete egg cell ಜೊತೆ ಫ್ಯೂಸ್ ಆಗಿ zygote ಆಗುತ್ತೆ. The second male gamete will fuse with what? Second male gamete will fuse with the central cell. ಈ central cell ಇದೆಯಲ್ಲ, plus male gamete, and this is called as what? Triple fusion. Yeah, triple fusion, because central cell has two nuclei plus one nuclei, hence triple fusion. ಇದು normal syngamy. ಇಲ್ಲಿ ಡಬಲ್ ಫರ್ಟಿಲೈಸೇಷನ್ ಏನು? ಟ್ರಿಪಲ್ ಫ್ಯೂಷನ್ ಪ್ಲಸ್ syngamy. One male gamete, one female gamete, egg ಇತ್ತು. ಇಲ್ಲಿ ಒಂದು first male gamete ಇತ್ತು. Fusion of one male gamete and one female gamete is called as syngamy. Syngamy will result in what? Zygote ಆಗುತ್ತೆ. ಈ zygote embryo ಆಗುತ್ತೆ. Second male gamete will fuse ಆಯ್ತು. Second male gamete fused with the two polar nuclei. A ಎರಡು polar nuclei is also known as what? The two polar nuclei known as central cell. A central cell ಜೊತೆಗೆ fuse ಆಗುತ್ತೆ ಇದು second male gamete, which will result in primary endosperm nucleus. It's called as PEN. PEN will become
PAN will become endosperm. So one question ಬರುತ್ತೆ, ಯಾವಾಗ ಒಂದು ಕ್ವೆಶ್ಚನ್ ಬರುತ್ತೆ, ಈ ಎಂಡೋಸ್ಪರ್ಮ್ ಇದೆಯಲ್ಲ, it is triploid in nature. Endosperm is triploid in nature. Why triploid? Because it has nucleus from it has two polar nuclei and also a secondary male gamete. ಅದಕ್ಕೆ endosperm triploid. Your zygote is diploid. Zygote is diploid. Finally, we end of the class, that is post fertilization changes. ಈ end post fertilization changes ಏನಪ್ಪಾ? First is endosperm development. The endosperm develop ಆಯ್ತಲ್ಲ, ಇದೀಗ ಇದು ಫಾರ್ಮ್ ಆಯ್ತಲ್ಲ because of triple fusion. Endosperm develop ಆಗುತ್ತೆ. What is the need of endosperm? ಈ endosperm ಇದೆಯಲ್ಲ, ಈ endosperm will provide nutrition. ಈ endosperm ಇದೆಯಲ್ಲ, this will provide nutrition to the growing embryo. ಈ embryo develop ಆಗ್ತಿದೆಯಲ್ಲ, ಈ developing embryoಗೆ nutrition ಬೇಕು, ಬೆಳಿಬೇಕಾದ nutrition ಬೇಕು. And the nutrition is provided by the endosperm. Embryo development. Then you have maturation of ovary into the fruit. The ovary is outside outer covering. Ovary will develop into fruit. Ovary will become fruit and ovules will become what? Seed. Ovules will become what? Seed. That is the final post fertilization changes. This seed is nimdu. This seed alli ಎರಡು part irutte. Top part is called as plumule. Plumule will give rise to the shoot, and down part is called as radicle. Radicle will give rise to the roots. Radicle will give to roots. Plumule will give to shoot. Shoot andre eno? Shoot andre all the parts above the ground. All the parts above the ground of a plant. Fruit is developed from what? Fruit is developed from, as ovules mature into seed, the ovules develop into fruit. Very important. Ovary becomes what? Fruit. Ovules become seed. Ovules become seed. Now, you know the false fruit anta ide. I'll make a short on this. Ee false fruit concept ideyala. What is false fruit? What is false fruit? I'll make a separate short on it. Please watch that short. Because your apple, tintiralla nim apple is called as false fruit. Strawberry, false fruit. Cashew, false fruit. All of these are false fruit. Let me know in the comment section nimge false fruit anta ಏನು ಅಂತ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ಗೊತ್ತಿಲ್ಲ ಅಂದ್ರೆ ನಾನು ನಿಮಗೆ ಹೇಳ್ತೀನಿ. Don't worry. I'll make a short on this. This is your homework question. Try to solve the homework question. Let's see if you see in the chat. Very easy. Seeds develop from. Seeds develop from. This is your homework question. Let me know in the comment section if you're able to solve the homework question. ಏನೇ ಡೌಟ್ ಇದ್ರು ನಿಮಗೆ ಈ ಚಾಪ್ಟರ್ ಅಲ್ಲಿ, ನಿಮಗೆ ಏನೇ ಡೌಟ್ ಇದ್ರು, ಓಕೆ ಆನ್ಸರ್ ಇದೆಯಾ ಇಲ್ಲೇ? ಸಾರಿ. ಸೊ ನಿಮ್ಗೆ ಈ ಚಾಪ್ಟರ್ ಅಲ್ಲಿ ಏನೇ ಡೌಟ್ ಇದ್ರು ಇನ್ reproduction flowers, I know ನಿಮಗೆ ತುಂಬಾ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಔಟ್ ಆಫ್ NCERT ಹೋಗಿದ್ದೀನಿ, ನೀಟ್ ಲೆವೆಲ್ ಹೇಳ್ಕೊಟ್ಟಿದ್ದೀನಿ. ದ ರೀಸನ್ ಇಸ್ ಈ ಕಾನ್ಸೆಪ್ಟ್ ಇದೆಯಲ್ಲ ನಿಮಗೆ ರಿಲೇಟಬಲ್, ತುಂಬಾ ರಿಲೇಟಬಲ್ ಕಾನ್ಸೆಪ್ಟ್ಸ್ ಇದು. ಲೈಕ್ ಸೆಲ್ಫ್ ಪಾಲಿನೇಷನ್ ಓದ್ತೀರಾ, ಬಟ್ ವಿಲ್ ನಾಟ್ ಸ್ಟಡಿ ದ ಟೈಪ್ಸ್ ಆಫ್ ಸೆಲ್ಫ್ ಪಾಲಿನೇಷನ್. ಸೊ ಈ ಫರ್ಟಿಲೈಸೇಷನ್ ಬಗ್ಗೆ ಕಲಿತೀರಾ, ಬಟ್ ಯು ನಾಟ್ ಲರ್ನ್ ಅಬೌಟ್ ಡಬಲ್ ಫರ್ಟಿಲೈಸೇಷನ್, ರೈಟ್? All these are very important. If you know double fertilization, if you want to know the fertilization ಹೆಂಗಾಗುತ್ತೆ, how is the fertilization takes place, you need to know what is double fertilization. So ನಿಮಗೆ ಏನೇ ಡೌಟ್ ಇದ್ರು, ಕಂಪ್ಲೀಟ್ ಆಗಿ ಏನೇ ಡೌಟ್ ಇದ್ರು ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ನಿಮಗೆ ಏನೇ ಡೌಟ್ ಇದ್ರು, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಪರ್ಸನಲಿ ಆನ್ಸರ್ ಆಲ್ ದ ಕ್ವೆಶ್ಚನ್ಸ್ ರಿಲೇಟೆಡ್ ಟು ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಟುಮಾರೋ, ನಾಳೆ ನಿಮಗೆ ನಾನು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ಸ್ ಮಾಡ್ತೀನಿ, ಸರಿನಾ? ದಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ we know human reproduction we can be more relatable, you'll be able to understand better. But I'm telling you ಈ plant reproduction ಇದೆಯಲ್ಲ, ಈ questions ತುಂಬಾ ಬರುತ್ತೆ ಇದರಿಂದ. So please note, ಈ plant reproduction is very important. Any doubt please ask me, and also hit the like button and subscribe to the channel, because ನಾನು ಬಸವರಾಜ್ ಮಾಸ್ಟರ್ ಟೀಚರ್. ಈ ಚಾನಲ್ ಲೈವ್ ಬರ್ತಾ ಇರ್ತೀನಿ. I'm a NEET level teacher, but I'm teaching for foundation. Why? Because ಈ ಚಿಕ್ಕ ಕಾನ್ಸೆಪ್ಟ್ ಇದೆ ಡಬಲ್ ಫರ್ಟಿಲೈಸೇಷನ್, ಈ 12th ಸ್ಟ್ಯಾಂಡರ್ಡ್ ಹುಡುಗರಿಗೂ ಕೂಡ ಇನ್ನೂ ಅರ್ಥ ಆಗಲ್ಲ. ಈ 12th ನಿಮ್ಮ ಸೀನಿಯರ್ಸ್ ಇದಾರೆ, ಸೀನಿಯರ್ಸ್ಗೆ ಅವ್ರಿಗೆ ಇನ್ನೂ ಅರ್ಥ ಆಗಲ್ಲ ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್, ಬಿಕಾಸ್ ಈ 9th 10th ಅಲ್ಲಿ ಅವ್ರು ಕಲ್ತಿಲ್ಲ ಕರೆಕ್ಟಾಗಿ. ಸೊ ಹಿಯರ್ ಐ ಆಮ್ ಟು ಟೀಚ್ ಯು ದ ಫೌಂಡೇಶನ್ ಅಂಡ್ ಆಲ್ಸೋ ಫಾರ್ ಯೋರ್ ಬೋರ್ಡ್ examination. So until